ನಮಸ್ಕಾರ ಸರ್. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಬೆಂಗಳೂರು ಸರ್. ಬೆಂಗಳೂರು. ಏನು ಮಾಡ್ಕೊಂಡಿರೋದವ? ಸರ್ ಮನೇಲೆ ಮನೆ ಕೆಲಸ ಸರ್. ಓಕೆ ಓಕೆ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀ ತಾಯಿ? ಸರ್ ನಾನು ಒಂದು ವರ್ಷದಿಂದ ನೋಡ್ತಿದ್ದೇನೆ ಸರ್. ಒಳ್ಳೇದು. ಏನಾದರೂ ಹೇಳೋದಿದೆಯಾ? ಹ್ಞೂ ಸರ್. ಒಳ್ಳೇದು ತಾಯಿ, ಹೇಳವ. ಸರ್ ನಮ್ಮ ಮಗಂದು ಈಗ ಒಂದು 2 ವರ್ಷ ಆಯ್ತು ಮದುವೆ ಆಗಿ. ಹ್ಮ್ ಆ, ಏನು ತೊಂದರೆ ಇಲ್ಲ ನಮ್ಮ ಮನೆಯಲ್ಲಿ. ಹ್ಮ್ ಈ ಅವ್ರ ಮನೆಯಲ್ಲಿ ಇರುವಾಗ ಕೆಲಸ ಸುಮಾರು ಸ್ವಲ್ಪ ಸ್ವಲ್ಪ ಅವ್ರದ್ದು ಬಿಕಮ್ ಆಗಿದೆ. ಯಾರ್ದು? ನಮ್ಮ ಸೊಸೆದು. ಸೊಸೆದು. ಓಕೆ. ಕೆಲಸ ಮಾಡ್ತಾ ಇದ್ರು, ಆದ್ರೂ ಸಂಬಳ ಕಡಿಮೆ. ಎಷ್ಟು ಜನ ಮಕ್ಕಳು ತಾಯಿ? ಸರ್ ನಮ್ಗೆ ಇಬ್ಳು ಸರ್. ನಿಮ್ಮ ಯಜಮಾನ್ರು? ಯಜಮಾನ್ರು ಇಲ್ಲ ಸರ್, ಏನಾಯ್ತು? ತೀರೋಗಿದ್ದಾರೆ ಸರ್. ಎಷ್ಟು ವರ್ಷ ಆಯ್ತು? ಏನ್ ಸರ್? ಎಷ್ಟು ವರ್ಷ ಆಯ್ತವ ಅಂದೆ? ಸರ್ ಅಲ್ಲ 20 ವರ್ಷ ಆಗ್ತಂತ ಸರ್. 2007ರಲ್ಲಿ ತೀರೋಗಿದ್ದು. ನೀವೇನ್ ಕೆಲಸ ಮಾಡಿ ಮಕ್ಳನ್ನ ಸಾಕುದ್ರಿ? ಸರ್ ನಾನು ಗಾರ್ಮೆಂಟ್ಸ್ ಹೋಗ್ತಾ ಇದ್ದೆ. ಮಕ್ಳನ್ನ ಎಜುಕೇಶನ್ ಅಲ್ಲಿ ಅದರಲ್ಲೇ ಕೊಡ್ಸುದ್ರಿ? ಹ್ಞೂ ಸರ್, ನಾನೇ ಕೊಡಿಸಿದ್ದೆ ಸರ್. ಐ ಮೀನ್ ಮಗ 5ನೇ ಕ್ಲಾಸ್ ಇರುವಾಗ ತೀರೋದ್ರು. ಗಾರ್ಮೆಂಟ್ಸ್ ಅಲ್ಲಿ ದುಡ್ದಿ ಅವ್ರನ್ನೆಲ್ಲ ಓದ್ಸುದ್ರಿ? ಹ್ಞೂ ಸರ್. ಏಕೆ ಮಕ್ಕಳು ಒಳ್ಳೆ ದಾರಿಗೆ ಬರ್ಲಿಲ್ವಾ? ಇಲ್ಲ ಸರ್, ಮಗ ಒಳ್ಳೆ ದಾರಿಯಲ್ಲಿ ಇದ್ದಾನೆ, ಮಗಳು ಒಳ್ಳೆ ದಾರಿಯಲ್ಲಿ ಇದ್ಲು. ಮದುವೆ ಮಾಡಿಕೊಟ್ಟೆ. ಅವರು ಚೆನ್ನಾಗಿದ್ದಾರೆ, ಮಗಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಓಕೆ. ಮಗಳನ್ನ ಚಿಕ್ಕ ವಯಸ್ಸಿಗೆ ಮಾಡಿದೆ ನಾನು. ನಂದು ಚಿಕ್ಕ ವಯಸ್ಸಿಗೆ ಆಯ್ತು. ನಂತರ ನಮ್ಮ ಮಗೊಂದು ಆಗ್ಲಿ ಅಂತ ನಾನು ಬೇಗ ಮದುವೆ ಮಾಡಿದೆ. ಅಂದ್ರೆ ನಿಮ್ ಮಗಳದ್ದು ಬೇಗ ಮದುವೆ ಮಾಡಿದ್ರು, ಮಗುಂದು? ಮಗಳು ಫಸ್ಟ್, ಅವಳದು ಬೇಗ ಮಾಡಿದೆ. ಮಗುಂದು ಬೇಗ ಮಾಡಿದ್ರಾ? ಹ್ಞೂ ಸರ್, ಅವನಿಗೆಲ್ಲ 27 ಆಗಿತ್ತು ಸರ್. ಓಕೆ, ಮದುವೆ ಮಾಡಿದ್ರಿ? ಅವ್ನ ಕ್ಲಾಸ್ಮೇಟ್ ಅಲ್ಲ, ಒಂದ್ ಇಬ್ರು ಮೂರು ಮದುವೆಗೆಲ್ಲ ಮಕ್ಳು ಇರೋ ತರ ಇದ್ರು. ಸರಿ, ಅವನು ಚೆನ್ನಾಗಿರ್ಲಿ ಅಂತ ಮದುವೆ ಮಾಡಿದ್ವಿ. ಸೊಸೆ ಬಂದು 2 ವರ್ಷ ಆಯ್ತು ಮದುವೆ ಆಗಿ. ನಾವು ಕೆಲಸ ಕೊಡ್ಸಿದ್ವಿ ಇಲ್ಲಿ. ಏನ್ ಕೆಲ್ಸ? ಏನೋ ಇಪ್ರೋ ಕಂಪ್ನಿಯಲ್ಲಿ ಕೆಲಸ ಕೊಡಿಸಿ ಸರ್. ಸುಮಾರು ಒಂದು 20,000 ರೂಪಾಯಿ ಸಂಬಳ ಇತ್ತು. ಯಾರು ಪಕ್ಕದಲ್ಲಿ ಇದ್ದಾರೆ? ಯಾರವ ಅದು? ಮಗ ಸರ್, ಮಗ. ಮಗ? ಹ್ಞೂ ಸರ್. ಓಕೆ. ಸೊಸೆ ಎಲ್ಲೋದ್ರು? ಸೊಸೆ ತವ್ರ ಮನೇಲಿ ಇದ್ದಾಳೆ. ಸರಿ, ಆಯ್ತು. ಮದುವೆ ಆದ್ಮೇಲೆ ನೀವೇ ಕೆಲಸ ಕೊಡಿಸಿದ್ರಿ? ಸರ್ ನಾವು ಒಂದ್ 6 ತಿಂಗಳು ಮನೆಗೆ ಇಟ್ಕೊಂಡಿವಿ ಕೆಲಸ. ನಮ್ದು ಸ್ವಂತ ಮನೆ ಇದೆ ಸರ್. ಕೆಲಸ ಬೇಡಮ್ಮ, ನಮ್ ತರ ಮನೆಯಲ್ಲಿರು, ನಾನ್ ಹೆಂಗದ ನಂಗ್ ಮನೆಯಲ್ಲಿರು. ಮಗ ದುಡಿತಾ ಇದ್ರಾ? ಹ್ಞೂ ಸರ್, ಮಗ ಹೋಗ್ತಾ ಇದ್ದ. ಮಗ ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ರು? ಮಗ ಒಂದು ಮೊಬೈಲ್ ಕಂಪ್ನಿ ಹೋಗ್ತಾ ಇದ್ದ ಸರ್. ಒಳ್ಳೇದು. 3 ಮನೆ ಬಾಡಿಗೆ ಬರುತ್ತೆ. ಬೇಡಮ್ಮ, ಅವಳು ಒಬ್ಳೆ ಮಗಳು ಸರ್. ಅವರು ಸ್ವಂತದವ್ರೆ, ರಿಲೇಷನ್ ಅಲ್ಲಿ ಮದುವೆ ಮಾಡ್ಕೊಂಡ್ವಿ. ನಿಮಗ್ ಗೊತ್ತಿರೋ ಸಂಬಂಧನೇ? ಹ್ಞೂ ಸರ್. ಅವ್ರ ಅಪ್ಪಾಜಿ ನಮ್ಮ ಯಜಮಾನ್ರು ಕೂಡಾಡ್ ಕೆಲಸ ಮಾಡ್ತಿದ್ರು. ಓಕೆ. ಆ ಹುಡುಗಿನ ಚಿಕ್ಕ ವಯಸ್ಸಲ್ಲೇ ನೋಡ್ತಾ ಇದ್ ನಾನು. ಸರಿ, ಅವ್ರಿಗೂ ನಮ್ಗೂ ಚೆನ್ನಾಗಿ ದೊಡ್ಡ ಮಿಡಿಲ್ ಕ್ಲಾಸ್ ಇಬ್ರು. ಅವರು ಶ್ರೀಮಂತರಲ್ಲ, ನಾವು ಶ್ರೀಮಂತರಲ್ಲ ಸರ್. ಬಟ್ ಬಾಂಧವ್ಯ ಚೆನ್ನಾಗಿತ್ತು ಅಂತ. ಏನ್ ಸರ್? ಇಬ್ರದ್ದು ಬಾಂಧವ್ಯ ಚೆನ್ನಾಗಿತ್ತು ಅಂತ, ಎರಡು ಕುಟುಂಬದ್ದು. ಹ್ಞೂ ಸರ್. ಆಮೇಲೆ ಅವರು ನಾವು ಕೊರೋನಾ ಟೈಮಲ್ಲಿ ಸುಮ್ನೆ, ಈಗ ಅವಾಗ ಮನೆಗೆ ಇರ್ತಿದ್ವಲ್ಲ ಸರ್, ಎಲ್ಲಿ ಹೋಗ್ತಾ ಇರ್ಲಿಲ್ಲ. ಸುಮ್ನೆ ಅವರು ಬೇರೆ ಊರಲ್ಲಿದ್ರು. ಅವ್ರಿಗೆ ಸುಮ್ನೆ ನೋಡನ್ ತಡಿ ಅಂತ ಫೋನ್ ಮಾಡಿದ್ವಿ. ಹಂಗೆ ಸಂಬಂಧ ಸ್ಟಾರ್ಟ್ ಆಯ್ತು. ಆಯ್ತು. ಬೀಗ್ತನ ಮಾಡೋ ತರ ಬೇಡ, ಸುಮ್ನೆ ರಿಲೇಷನ್ ತರ ನಮ್ಮ ಮನೆಗ್ ಬಂದ್ರು. ಬಂದು ಟೀ ಕಾಫಿ ಎಲ್ಲ ಆಯ್ತು. ಮತ್ತೆ ನಾವು ಹೋದ್ವಿ. ನಾವು ಹೋಗಿ ಅವ್ರು ಮನೇಲಿ ಟೀ ಕಾಫಿ ಮಾಡಿದ್ವಿ. ಮತ್ತೆ ಹುಡುಗ ಹುಡುಗಿಗೂ ಕುಂದಿರ್ಸಿ ಕೇಳಿದ್ವಿ. ಆಮೇಲೆ ಇಬ್ರಿಗೂ ಇಷ್ಟ ಇತ್ತು, ಮಾಡಿದ್ವಿ. ಮದ್ವೆನೂ ಆಯ್ತು ಸರ್. ಮದ್ವೆ ಆಗಿ 2 ವರ್ಷ ಆಯ್ತು. ಅಂದ್ರೆ ಲಾಕ್ಡೌನ್ ಅಲ್ಲಿ ಮದುವೆ ಮಾಡಿದ್ರ? ಇಲ್ಲ ಸರ್, ಮೊನ್ನೆ ಈ 2 ವರ್ಷ ಆಯ್ತು ಆಗಿ. 2 ವರ್ಷ ಆಯ್ತು. ಅಂದ್ರೆ 2022ರಲ್ಲಿ? ಹ್ಞೂ ಸರ್. 22ರಲ್ಲಿ. ಅಷ್ಟೊತ್ತಿಗೆ ಕರೋನಾ ವಾಸನೆ ಎಲ್ಲ ಮುಗಿದಿತ್ತು ಸರ್. ಓಕೆ ಓಕೆ. ಆಮೇಲೆ ನಮ್ಮ ಮನೇಲಿ ಒಂದು 4 ತಿಂಗಳಲ್ಲಿ ಆರಾಮಿದ್ಲು ಮನೆಯಲ್ಲಿ. ಆಮೇಲೆ ಟೈಮ್ ಸೇರ್ ಊಟ ಮಾಡ್ತಾರಲ್ಲ, ಅವ್ರ ಅಮ್ಮಗ್ ನಾನು, ಏನಮ್ಮ ನಿಮ್ ಮಗಳು ಊಟನ ಮಾಡ್ತಾ ಇಲ್ಲ, ನನಗೆ ಶುಗರ್ BP ಎಲ್ಲ ಐತೆ ಸರ್, ನನಗೆ ಕರೆಕ್ಟ್ 3 ಟೈಮ್ಗೆ ಅಲ್ಲ 3 ಮಾತ್ರೆ ನುಂಗ್ತಾನೆ, ಕರೆಕ್ಟ್ 1 ಗಂಟೆ ಊಟ ಬೇಕು, ಬಾರಮ್ಮ ಊಟ ಮಾಡೋಣ ಅಂತ ನಾನು ಕರೆದೆ. ಇಲ್ಲಮ್ಮ ನನಗ್ ಬೇಡ, ನೀವು ಊಟ ಮಾಡ್ರಿ ಅಂತ ಹೇಳ್ತಿದ್ರು. ಸರಿ, ಮಗ ಅವಾಗ ಊಟಕ್ಕೆ ಮನೆಗ್ ಬರ್ತಾ ಇದ್ದ, ಕಾಯ್ತಾ ಇದ್ಲು ಗಂಡ ಬರ್ಲಿ ಅಂತ. ಆಮೇಲೆ ನಾನು ಪದೇ ಪದೇ ಅವ್ರ ಅಮ್ಮಗೆ ಹೇಳ್ತಾ ಇದ್ದೆ, ನಿನ್ ಮಗಳು ಊಟ ಮಾಡ್ತಾ ಇಲ್ಲಮ್ಮ, ಏನ್ರ ತೊಂದ್ರೆ ಆದ್ರೆ
ನಮ್ಮೆಲ್ಲ ಅಂದ್ರೆ ಬರುತ್ತೆ ನೀನ್ ಹೇಳು ಅಂತೇಳಿ ಅವ್ರ ಅಮ್ಮ ಫೋನ್ ಹಚ್ಚಿ ಹೇಳಿದಾಗ ಒಂದ್ ನಿಮಿಷ ಊಟ ಮಾಡ್ತಾ ಇಲ್ಲ ಅಂದ್ರೆ ಊಟನೇ ಮಾಡ್ತಾ ಇಲ್ವೋ ಅಥವಾ ಕರೆಕ್ಟ್ ಟೈಮಿಗೆ ಊಟ ಮಾಡ್ತಿಲ್ಲ ಅಂತಲ್ಲ? ಕರೆಕ್ಟ್ ಆಗಿ ಮಾಡ್ತಲ್ಲ ಸರ್, 3:30-4 ಗಂಟೆ ಈ ತರ. ಅಂದ್ರೆ ಮಾಡ್ತಾರೆ, ಲೇಟಾಗಿ ಮಾಡ್ತಾರೆ ಅಂತ. ಹ್ಮ್. ಆಮೇಲೆ ನಾನು ಇಲ್ಲಮ್ಮ ಅವಳಿಗೊಂದ್ ಏನೋ ಒಂದ್ ಕೆಲ್ಸ ಕೊಡ್ಸ್ರಿ ಆಮೇಲೆ ದಾರಿಗೆ ಬರ್ತಾಳೆ ಹ್ಮ್ ಅಂತ ಹೇಳಂದ್ಲು. ಸರಿ ಆಯ್ತು ಅಂತ ಯಾವ್ದೋ ಒಂದ್ ಕೆಲ್ಸ ಕೊಡ್ಸಿದ್ವಿ. ಹ್ಮ್ ಕೆಲ್ಸ ಕೊಡ್ಸಿದ್ವಿ, ಮಾಡ್ತಾ ಇದ್ಲು. ಆಮೇಲೆ 24 ಗಂಟೆ ಅವ್ರ ಅಮ್ಮನ ಜೊತೆ ಫೋನಲ್ಲಿ ಮಾತಾಡೋದು. ಹ್ಮ್ ಅವ್ರಮ್ಮ ಮಗಳನ್ನ ನೆಮ್ಮದಿ ಇರಕ್ ಬಿಡ್ತಾ ಇರ್ಲಿಲ್ಲ. ಹ್ಮ್ ಆಮೇಲೆ ಮಗಳಿಗೆ 24 ಗಂಟೆ ಅಪ್ಪ ಅಮ್ಮನ ಕಡೆನೆ ಒಲವು. ಹ್ಮ್ ಕೆಲಸ ಕೊಡ್ಸಿದ್ವಿ, ಇರೋ ಪೇಮೆಂಟ್ ಎಲ್ಲ ಅವ್ರ ಕಡೆನೆ ಕಳಿಸ್ತಾ ಇದ್ಲು. ಬರೋ ಸಂಬಳನ ತವ್ರ ಮನೆಗೆ ಕೊಡ್ತಾ ಇದ್ರು. ತವ್ರ ಮನೆಗೆ ಕಳಿಸ್ತಾ ಇದ್ಲು. ಹ್ಮ್ ಮದುವೆ ಮಾಡಿ ಕೊಟ್ಟಿದಾರ್ರಿ ಗಂಡ ಮನೆ ಚೆನ್ನಾಗಿರಂತ. ಹ್ಮ್ ಆದ್ರೂ ಅವ್ರಮ್ಮ ನೆಮ್ಮದಿ ಇರಕ್ ಬಿಡ್ತಾ ಇರ್ಲಿಲ್ಲ. ಹ್ಮ್ ಇವಾಗ ಹೋಗಿ 1 ವರ್ಷ ಆಯ್ತು ಸರ್. ಅಂದ್ರೆ ಕರೆದ್ರೆ ಬರಕ್ ರೆಡಿ ಇಲ್ಲ. ಹೋಗಿ ಅಂದ್ರೆ ಸುಮ್ಮನೆ ಹೋಗಿರೋದ, ಬೇಜಾರ್ ಮಾಡ್ಕೊಂಡು ಹೋಗಿರೋದ? ಸರ್ 1-6 ತಿಂಗಳು ಮನೇಲಿ ಕೆಲಸ ಮಾಡಿದ್ಲ. ಹ್ಮ್ ಆಮೇಲೆ ಕಂಪ್ನಿ ಕರೆದ್ರು. ಹ್ಮ್ ನಮಗೆ ಹೇಳ್ದೆ ಪರ್ಮಿಷನ್ ತಗೊಂಡ್ಲು, ನಾನು ಕಂಪ್ನಿಗೆ ಹೋಗ್ತಾನೆ ಕೆಲ್ಸಕ್ಕ ಅಂತ. ಅಂದ್ರೆ ಎಲ್ಲಿ ಜಾಗ ಬೇರೆ? ಇಲ್ಲಿ ಗಂಡನ ಮನೆ ಬಿಟ್ಟು ಕಂಪ್ನಿಗೆ ಹೋಗ್ತಾನೆ ಅಂದ್ಲ. ಗಂಡನ್ನೂ ವಿಚಾರಿಸಿಲ್ಲ, ನಮ್ಮನ್ನೂ ವಿಚಾರಿಸಿಲ್ಲ. ಅಲ್ಲ, ಕಂಪ್ನಿಗೆ ಹೋಗ್ತೀನಿ ಅಂದ್ರೆ ಏನು ಅಂದ್ರೆ ಬೇರೆ ಜಾಗಕ್ಕ ಕೆಲಸ ಮಾಡ್ಲಿಕ್ಕೆ? ವರ್ಕ್ ಫ್ರಮ್ ಅಂತ ಮನೇಲಿ ಸರ್. ಓಕೆ ಓಕೆ, ಅಂದ್ರೆ ಮನೆಯಲ್ಲಿಂದ ಮಾಡೋದ್ರ ಬದಲು ಕಂಪ್ನಿಗೆ ಹೋಗಿ ಮಾಡ್ತೀನಿ ಅಂತ. ಸರ್. ಹ್ಮ್ ಆಮೇಲೆ ಅಲ್ಲಿಂದ ಮತ್ತೆ ಮನೆಗೆ ಕಳ್ಸಿದ್ರು. 2 ತಿಂಗಳು ಕೆಲಸ ಮಾಡ್ಸ್ಕೊಂಡು ಮತ್ತೆ ಮನೆಗೆ ಕಳ್ಸಿದ್ರು. ಆಮೇಲೆ ಕಂಪ್ಯೂಟರ್ ತಗೊಂಬರಕಂತ ಹೋದಾಗ ಸೀದಾ ನಮ್ಮ ಮನೆಗೆ ಬರ್ಬೇಕು ಸರ್. ಅವ್ರು ಗಂಡನ ಮನೆಗೆ ಬರಬಿಟ್ಟು ತವ್ರ ಮನೆಗೆ ಹೋದ್ರು. ಯಾರು? ನಮ್ ಸೊಸೆ. ಓಕೆ. ಅವತ್ತು ಹೋದವಳು ಇವತ್ತಿನವರೆಗೂ ಬಂದಿಲ್ಲ ಸರ್. ಬಟ್ ಆ ಮುಂಚೆ ಏನಾದ್ರು ಜಗಳ ಆಗಿತ್ತಾ? ಏನಾದ್ರು ಜಗಳ ಆಗಿತ್ತನವ ಅಂದೆ. ಇಲ್ಲ ಸರ್, ಏನೂ ಜಗಳ ಇಲ್ಲ. ನಮ್ಮ ಮಗ ಸುಮಾರು ಸರಿ ಹೋಗಿ ಕರೆದವನೆ, ಬಾರಮ್ಮ ನಮ್ಮ ಮನೆಯಲ್ಲ ಕೆಲಸ ಮಾಡು ಅಂತ. ಇಲ್ಲ ನಾನ್ ಬರಲ್ಲ, ಬೇರೆ ಮನೆ ಮಾಡಿದ್ರೆ ಬರ್ತಾನೆ ಅಂತ ಹೇಳಿ. ಇವಾಗ ಸಮಸ್ಯೆ ನಿಮ್ಮೊಂದಿಗೆ? ಸರ್. ಇಲ್ಲ ಸರ್, ನಮ್ಮಿಂದ ಏನ್ ನಾವ್ ಇರೋರ 3 ಜನ, ಮಗ ನಾನು ಸೊಸೆ. ಅದು ಬೇರೆ ಮನೆ ಮಾಡು ಅಂದ್ರೆ ಏನ್ ಅರ್ಥನವ? ಅದು ಬೇರೆ ಮನೆ ಮಾಡು ಅಂದ್ರೆ ನಿಮ್ ಜೊತೆ ಇರಕ್ ಇಷ್ಟ ಇಲ್ಲ ಅಂತ? ನಮ್ ಜೊತೆ ಇರಕ್ ಇಷ್ಟ ಇಲ್ಲ. ಅದನ್ನೇ ನಾನು ಹೇಳಿದ್ದು, ಸಮಸ್ಯೆ ಇರೋದು ನಿಮ್ ಜೊತೆ ಅಂತ. ಸರ್. ಆಮೇಲೆ ಅವರಪ್ಪ ಅಮ್ಮ ಬಂದು ಹೋಗಿ ಮಾಡಿ ಉಳ್ಕೋಬೇಕು ಅವಳಿಗೆ ಆತರ. ಇದು ನಮ್ದು ಸಿಂಗಲ್ ಬೆಡ್ರೂಮ್ ಮನೆ ಸರ್. ಓಕೆ. ಅದರಿಂದ ಏನೋ ಅಂದ್ರೆ ನೀವು ತವ್ರ ಮನೆಯವ್ರನ್ನ ಬರ್ಬೇಡಿ ಅಂತ ಹೇಳಿದೀರಾ? ಏನ್ ಸರ್? ಅವ್ರು ತವ್ರ ಮನೆಯವ್ರನ್ನ ಆಗಾಗ ಬರ್ಬೇಡಿ ಅಂತ ಹೇಳಿದೀರಾ? ಇಲ್ಲ ಸರ್, ಹೇಳಿಲ್ಲ. ಮತ್ ಬಂದೋಗ್ಲಿ ಬಿಡಿ, ಸಿಂಗಲ್ ಬೆಡ್ರೂಮ್ ಆದ್ರೆ ಏನವ? ಬಂದೋಗ್ಲಿ, ಅವ್ರು ಉಳ್ಕೊಳಕ ರೆಡಿ ಇರಲ್ಲ ಸರ್. ನಾವ್ ಹೇಳ್ತೇವೆ ಇಲ್ಲೇ ಉಳ್ಕೊಳ್ರಿ ಅಂತ, ಅವ್ರು ಇರಲ್ಲ ಅಂತಾರ ಸರ್. ಈ ಮಗಳಿಗೆ ಅತ್ಲಾಗ ಒಲವು ತವ್ರ ಮನೆ ಕಡೆಗೆ. ತವ್ರ ಮನೆ ಕಡೆಗೆ ಅವ್ರದ್ದು ಒಂದ್ ಸೈಟ್ ಇದೆ ಸರ್. ಅಲ್ಲಿ ಏನಾರ ಮಾಡಿ ಮನಿ ಕಟ್ಬೇಕು, ದುಡಿಬೇಕು ಅಂತ ಚಾಲೆಂಜ್ ಹುಡುಗಿ. ಅಂದ್ರೆ ತವ್ರ ಮನೆಯವ್ರು ಸೈಟ್ ಕೊಟ್ಟಾರ? ಇಲ್ಲ, ಅವ್ರದೇ ಒಂದ್ ಐತೆ. ಅಂದ್ರೆ ತವ್ರ ಮನೆಗೆ ಒಂದು ಮನೆ ಕಟ್ಟಬೇಕು. ಆ ಗಂಡ ಜೊತೆಗೆ ಸಂಸಾರ ಮಾಡಕ್ ರೆಡಿ ಇಲ್ಲ. ಆಮೇಲೆ ದುಡಿಬೇಕು, ದುಡ್ಡು ಮಾಡ್ಬೇಕು, ಅಲ್ಲೊಂದ್ ಮನೆ ಕಟ್ಬೇಕು, ಮತ್ತೆ ಅಪ್ಪ ಅಮ್ಮನ ಜೊತೆಗೆ ಇರ್ಬೇಕು. ಗಂಡನ್ನೇ ಅಲ್ಲಿ ಕರ್ಕೊಬೇಕು ಅಂತ? ನಮ್ ಮಗನ್ನ ಆ ಕಡೆ ಕರೀತಾರೆ ಸರ್. ನಾವು ಇರಕ್ ಒಬ್ಬ ಮಗ, ಗಂಡನೂ ಇಲ್ಲ ಸರ್, ಮಗನೂ ಇಲ್ಲ ಅಂದ್ರೆ ನಾವ್ ಹೆಂಗ್ ಇರೋದ್ ಸರ್? ನಮಗೂ ಶುಗರ್ BP ಐತೆ. ಮಗ ಏನು ಹೇಳ್ತಾರೆ ಇದಕ್ಕೆ? ಹೋಯ್ತೀನಿ ಅಂತಾರ? ಮಗ ಕರಿತಾನ ಸರ್, ಬನ್ನಿ ನಮ್ಮನೆಲ್ಲ ಕೆಲಸ ಮಾಡು, ನೀ ಕೆಲಸ ಮಾಡೋದೇ ಬೇಡ, ನಮ್ಮ ಅಮ್ಮನ ಜೊತೆ ನೀ ಆರಾಮಾಗಿರು ಅಂತ ಕರಿತಾನೆ. ಇಲ್ಲ ನಾನ್ ಬರಲ್ಲ, ನೀ ಬೇರೆ ಮನೆ ಮಾಡು, ಬರ್ತಾನಿ ಅಂತ ಹೇಳ್ತಾಳೆ. ಇವಾಗ ಆಲ್ರೆಡಿ ಸರ್ ಕೋರ್ಟಲ್ಲಿ ಐತೆ ಕೇಸ್. ಯಾರು ಹಾಕಿರೋದು? ನಾವೇ ಹಾಕಿವ್ ಸರ್. ಏನಂತ ಹಾಕಿದೀರಾ? ಬಂದ್ ಜೀವನ ಮಾಡಮ್ಮ ಅಂತ ನಾವ್ ಕರಿತೇವಿ. ಆಕಿ ಬರಲ್ಲ, ಸಪರೇಟ್ ಆಗಿ ಮನಿ ಮಾಡು, ಹಂಗಾರ ಬರ್ತಾನಿ, ಎಷ್ಟು ವರ್ಷ ಆದ್ರೂ ಕಾಯ್ತಾನಿ ಅಂತಾಳೆ. ಸರ್ ಕಾಯ್ಕಂತ ಹೋದ್ರೆ ಇವನಿಗೂ ವಯಸ್ಸಾಗುತ್ತೆ, ಅವಳಿಗೂ ವಯಸ್ಸಾಗುತ್ತೆ. ನನಗೆ ಏನಾರ ಆಯ್ತು ಸರ್, ಯಾರು ನೋಡ್ಕೊಂಡ್ರು? ಈಗ ಸಪ್ರೇಟ್ ಮನೆ ಮಾಡಿ, ಈಗ ನೋಡವ, ನನ್ಗೆ ಅರ್ಥ ಆಗುತ್ತೆ ನಿನ್ನ ನೋವು. ಆದರೆ ಸಪ್ರೇಟ್ ಮನೆ ಮಾಡ್ಕೊಳಪ್ಪ, ನೀನು ಹೆಂಡತಿ ಕರ್ಕೊಳಪ್ಪ, ನನ್ನೂ ಬಂದು ನೋಡ್ಕೊಳಪ್ಪ, ನಾನು ಇಲ್ಲಿರ್ತೀನಿ, ಆಗಾಗ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬೋದಲ್ಲವ? ಸರ್ ಆತರ ಹೇಳಕ್ಕೆ ನಮ್ದೊಂದು ಲೋನ್ ಮಾಡೇವ್ ಸರ್. ನಾವೊಂದು 5 ಲಕ್ಷ ಲೋನ್ ಮಾಡೇವಿ. ತಿಂಗಳು 20,000 ರೂಪಾಯಿ ನಾವು ಲೋನ್ ಕಟ್ಬೇಕು ಸರ್. ಅವಳಿಗೆ ಅಂತ ಒಂದ್ ಮನೆ ಮಾಡ್ಕೊಟ್ರೆ ಈ ಒಂದ್ ಬಾಡಿಗೆ ದುಡ್ಡು ಅವ್ರಿಗೆ ಹೋಗ್ಬಿಡುತ್ತೆ. ಅಂದ್ರೆ ಯಾಕೆ ಹೋಗುತ್ತೆ? ಅದೇ ನಮ್ ಜೊತೆಗೆ ಇರು ಅಂತ ನಾವು. ಅಲ್ಲ, ಈಗ ನಾನು ಹೇಳೋದು,
ಸರಿ ಆಕೆ ಬರ್ತಿಲ್ಲ ಅನ್ನೋದೇ ಸತ್ಯನಲ್ಲವಾ, ಹ್ಮ್ ಅದನ್ನ ಒಪ್ಕೊಳ್ಬೇಕ. ಅಂದ್ರೆ ಈಗ ನೀಗೇನು ಒಡೆದು ಬಡ್ದು ಮಾಡ್ಲಿಕ್ಕೆ ಚಿಕ್ಕ ಹುಡುಗಿನ ಇಲ್ಲ ಸರ್. ಏನ್ ಮಾಡ್ಬಿಡೋದು, ಕಟ್ಕೊಂಡ್ಬಿಟ್ಟಿದೀವಲ್ಲ. ಹ್ಮ್ ಈಗ ಒಬ್ಬ ತಾಯಿಯಾಗಿ ಈ ಕೆಲವೊಂದು ತ್ಯಾಗವನ್ನ, ಈಗ ನೋಡುವ ಮಗ ಏನು ಇಲ್ಲ ನನಗೆ ಹೆಂಡ್ತಿನೇ ಬೇಕು, ನಾನು ಈಗ ಸಪರೇಟ್ ಮನೆ ಮಾಡಿದ್ರೆ ನಿನ್ ಕಡೆ ತಿರುಗೂ ನೋಡಲ್ಲ ಅಂತ ಹೇಳೋ ಮಗ ಅಂತೂ ಖಂಡಿತ ಅಲ್ಲ, ಹೌದಲ್ಲವಾ? ಇಲ್ಲ ಸರ್. ಈಗ ಇರೋದ್ರಲ್ಲಿ ಸರಿ ಮಾಡ್ಕೊಳ್ಬೇಕಂದ್ರೆ ಏನು, ಸರಿನಪ್ಪ ಆಯಿತು, ನಿನ್ನ ಹೆಂಡತಿಯನ್ನು ಕರ್ಕೊಂಡು ಬೇರೆ ಮನೆ ಇಲ್ಲೇ ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಮಾಡ್ಕೊ. ಆಗಾಗ ನನಗೆ ಅಂದರೆ ತಾಯಿಗೆ ಮಗ ಜೊತೆ ಇರಬೇಕು, ಹೌದು. ಆದರೆ ಈ ಸಮಯದಲ್ಲಿ ಮಗನ ಸಂಸಾರವನ್ನು ಸ್ವಲ್ಪ ನೀನು ಚೂರು ತ್ಯಾಗ ಮಾಡೋದ್ರಿಂದ ತಾಯಿ ಮಗನ ಸಂಸಾರ ಒಂಚೂರು ಚೆನ್ನಾಗಾಗುತ್ತೆ ಅಂದರೆ ಒಂಚೂರು ಮಾಡ್ಬೋದೇನೋ. ಯಾಕಂದರೆ ಎಷ್ಟೋ ತಾಯಂದಿರ ಹಾಗೆ ಮಾಡೋದು ನಾನು ನೋಡಿದ್ದೀನಿ. ಯಾಕಂದರೆ ಹೌದು, ನಿಮಗೆ ಬಿ ಪಿ ಶುಗರು ಕಾಯಿಲೆಗಳಿರ್ಬೋದು, ಊಟಕ್ಕೆ ಊಟ ತಂದುಕೊಡೋದು. ಮಗ ಈ ಸಮಯದಲ್ಲಿ ಯಾಕಂದರೆ ಇಂತಹ ಹಠಮಾರಿಗಳನ್ನು ಕಟ್ಟಿಕೊಂಡಾಗ ಸ್ವಲ್ಪ ವ್ಯಥೆ ಪಡಬೇಕು ಆ ಕಡೆ. ಈಗ ಅಮ್ಮನಿಗೆ ಅಡುಗೆ, ಈಗ ಹೆಂಡತಿ ಹತ್ರ ಅಡುಗೆ ಮಾಡಿಸ್ಕೊಳ್ಬೇಕು, ಅಮ್ಮನಿಗೆ ಸರಿಯಾದ ಟೈಮಿಗೆ ಅಡುಗೆ ತಂದು ಕೊಡಬೇಕು. ಈಗ ಚಿಕ್ಕ ಮನೆಯೇ ಮಾಡಲಿ, ತೊಂದರೆ ಇಲ್ಲ. ಆದರೆ ಈ ಸಮಯದಲ್ಲಿ ಈ ಹೆಣ್ಣಿನ ವಿಚಾರದಲ್ಲಿ ಇಲ್ಲ ನೀನು ಹಂಗೆ ಇರು, ನಾವು ಹಿಂಗೆ ಇರ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ನೋಡು, ನಾವು ಇಲ್ಲಿ ಎರಡು ದಾರಿ. ಒಂದು ಕೋರ್ಟ್ಗೆ ಹಾಕಿದ್ದೀರಿ, ಇಲ್ಲ ನಮಗೆ ಇವಳು ಬೇಡವೇ ಬೇಡ ಅನ್ನೋ ಮಟ್ಟಕ್ಕೆ ಒಂದು ಹಂಗೆ ಬರಬೇಕು. ಇಲ್ಲ ನನ್ನ ಮಗನ ಬದುಕು ಹಾಳಾಗುವುದು ಬೇಡ, ನೋಡಪ್ಪ ಇಲ್ಲೇ ಎಲ್ಲೋ ಹತ್ರದಲ್ಲಿ ಒಂದು ಮನೆ ಮಾಡ್ಕೊಳಯ್ಯ, ನನಗೂ ಆಗಾಗ ಊಟ ತಂದು ಕೊಡಯ್ಯ, ನಾನು ನನ್ನ ಪಾಡಿಗಿರ್ತೀನಿ. ಯಾಕಂದರೆ ಗಂಡ ಹೋದ್ಮೇಲೆ ಬದುಕಿದ್ದೀನಿ, ಯಾರಿದ್ರೇನು ಇಲ್ದಿದ್ರೇನು ನಾನು ಬದುಕ್ತೀನಿ, ಹೇಗೂ ನನ್ನ ಹಣೆ ಬರ. ಆದರೆ ಸೊಸೆ ಅನ್ನೋದು ಇದೆಯಲ್ಲವ, ಇದು ಜುಟ್ಟಿಡ್ದು ಸರಿ ಮಾಡೋದಲ್ಲ ಇದು, ಹೌದಲ್ಲ? ಜುಟ್ಟಿಡ್ದು ಸರಿ ಮಾಡ್ಲಿಕ್ಕೆ ಚಿಕ್ಕ ಮಕ್ಕಳಲ್ಲ. ಅವ್ರವ್ರ ಮನಸ್ಸಿಗೆ ಅಯ್ಯೋ ನನ್ನ ತಂದೆ ತಾಯಿ, ನನ್ನ ತಮ್ಮನೋ ನನ್ನ ಅಣ್ಣನೋ ನನ್ನ ಅಪ್ಪ ಅಮ್ಮನನ್ನ ಬೀದಿಗೆ ಬಿಟ್ರೆ ನನ್ನ ಅಪ್ಪ ಅಮ್ಮನಿಗೆ ಏನು ನೋವಾಗುತ್ತೋ ಅದೇ ನೋವು ನಾನೀಗ ನನ್ನ ಅತ್ತೆಗೆ ಮಾಡಿದ್ರು ಅದೇ ನೋವು ನನ್ನ ಅತ್ತೆಗೂ ಆಗುತ್ತೆ ಅಂತ ಆಕೆ ಮನಸ್ಸಲ್ಲಿ ಬರಬೇಕೆ ಹೊರತು ಅದನ್ನು ಕೋರ್ಟ್ ಮೂಲಕ. ಕಾನೂನು ಒಂದಷ್ಟು ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದೇ ಹೊರತು ಮನಸ್ಸಿನ ಭಾವನೆಗಾಗಿರೋ ಆ ವೇದನೆಯನ್ನು ಕಡಿಮೆ ಮಾಡೋ ತಾಕತ್ತು ಕಾನೂನಿಗಿಲ್ಲವ. ಕಾನೂನು ಹಬ್ಬ ಅಂದರೆ ಇಷ್ಟು ಹಣ ತಗೊಳ್ಳಿ, ಇಷ್ಟು ನೀವು ತಗೊಳ್ಳಿ ಅಂತ ಇದನ್ನು ಮಾಡ್ಬೋದು. ಬಟ್ ಮನಸ್ಸಿಗಾದ ನೋವನ್ನು ಸರಿ ಮಾಡ್ಲಿಕ್ಕೆ ಕಾನೂನಿಗೆ ಆಗಲ್ಲ. ಹಾಗೆ ಇದು ಕೋರ್ಟ್ ಮೂಲಕ ನಾವು ಹಾಕಿದೀವಿ, ಅವಳು ಹಾಕಿದ್ದಾಳೆ, ಇದು ಈ ಸಂಸಾರಗಳಿದ್ದಾವಲ್ಲ, ಹಿಂಗ್ ಹೋದ್ರೆ ಅದು ಸಂಸಾರ ಆಗಲ್ಲ. ಅದು ಇದೆಲ್ಲ ಮಾತುಕತೆಯಲ್ಲಿ. ಅದಕ್ಕೆ ಮನೆಯಲ್ಲಿ ಹಿರಿಯರು ಇರಬೇಕು. ಹಿರಿಯರು ಕಾಲ ಕಾಲಕ್ಕೆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಇದೇ ಅತ್ತೆ ಮಾವ ಅನಿಸ್ಕೊಂಡವರು ಹಿಂಗೆಲ್ಲ ಬರಬೇಡಮ್ಮ ಅಂಡ್ ಯಾವಾಗಲೂ ಬಂದು ನಾವು ಅಲ್ಲಿ ಕೂತ್ಕೊಳ್ಳೋಕಲ್ಲ ನೀನು ಮದುವೆ ಮಾಡಿಕೊಟ್ಟಿರೋದು, ಆಗಾಗ ಬಂದು ಹೋಗು. ಆದರೆ ಇಲ್ಲಿ ಬಂದು ಕೂತ್ಕೊಂಡು ಗಂಡನ ಮನೆ ಮದುವೆ ಮಾಡಿಕೊಟ್ಟಿರೋದು ನೀನು ತವ್ರ ಮನೆಗೆ ಬಂದು ಕೂತ್ಕೊಳ್ಳೋಕ, ಇದನ್ನು ಹೇಳಬೇಕಾಯ್ದವ್ರು ಅವರು ಅಪ್ಪ ಅಮ್ಮ, ಅಂದರೆ ಅವ್ರ ತವ್ರ ಮನೆಯವರು. ಅವರೇ ಅದಕ್ಕೆ ಬೆಂಬಲವಾಗಿ ನಿಂತು ಬಿಟ್ಟಾಗ ಅಲ್ಲಿ ಏನೈತಲ್ಲಿ ಸರಿ ಮಾಡ್ಲಿಕ್ಕೆ? ಬೇಲಿನೇದು ಹೊಲ ಮೇಯ್ದಂಗ ಆಯ್ತಲ್ಲವ. ಇಲ್ಲಿ ನಿನ್ನ ಮಗನಿಗೆ ಇದೊಂದು ಭಾರಿ. ಯಾಕಂದ್ರೆ ಬೇರೆ ಮನೆ ಮಾಡೋದ್ರಿಂದ ಸ್ವಲ್ಪ ಈಗ ಬಾಡಿಗೆ ಕಟ್ತಿರೋ, ಇನ್ನೊಂಚೂರು ಸಾಲ ಮಾಡ್ತಿರೋ ಏನೋ, ಆ ಹೆಣ್ಣನ್ನ ತೀರಾ ಘಾಸಿ ಮಾಡ್ಲಿಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಒಬ್ಬ ತಾಯಿಯಾಗಿ ನೋಡಪ್ಪ, ಯಾಕಂದರೆ ಮಗ ಅಷ್ಟು ಒಳ್ಳೆಯವರಿದ್ದಾರೆ, ಅವರು ಹೆಂಡತಿಯನ್ನು ಸಪ್ರೇಟ್ ಮನೆ ಮಾಡಿ ಅದು ನೋಡಿಕೊಂಡು ಹೇಗೋ ನಿಂಗೆ ಟೈಮ್ಗೆ ಅಡುಗೆ ಊಟ ತಂದು ಕೊಡೋದಾಗಿರ್ಬೋದು, ಏನೋ ಒಂದು ವ್ಯವಸ್ಥೆ ಮಗ ಮಾಡಬೇಕು. ಯಾಕಂದರೆ ಈಗ ನಾನು ಮೂಲ ಪ್ರಶ್ನೆ ಕೇಳ್ಬೋದು, ಇಂಥದ್ದು ಯಾಕವ ಕಟ್ಕೊಂಡ್ರಿ, ಇಂಥದ್ದು ಯಾಕವ ಮಾಡ್ಕೊಂಡ್ರಿ ಅಂತ. ಹೌದಲ್ವಾ ಸರ್? ಅವಳು ಒಬ್ಳೆ ಮಗಳು ಸರ್. ಒಬ್ಳೆ ಮಗಳು ಆಗೋದ್ರಿಂದ ಜಾಸ್ತಿ ಅತ್ಲೆಗೆ ಒಲವು. ಒಬ್ಳೆ ಮಗಳು ಇಬ್ರು ಮಕ್ಕಳು ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದು ಅದನ್ನ ಎತ್ತವ್ರು ಕಲ್ಸಿರ್ಬೇಕು. ಹ್ಞೂನ್ರಿ, ಅವ್ರ ಅಪ್ಪ ಅಮ್ಮ ಏನೂ ಹೇಳ್ತಾ ಇಲ್ಲ, ಮಗಳನ್ನ ಕುಂದಿರ್ಸ್ಕೊಂತಾರ ಹೊರತು ಹೋಗವ ನೀ ಗಂಡ ಮನೆಗೆ ಅಂತ ಕರ್ಕೊಂಬಂದ್ ಬಿಡ್ರಿ ಅಂತ ನಾವ್ ಹೇಳ್ತೇವಿ. ಆದ್ರೆ ಅವ್ರು ಬಂದ್ ಬಿಡಕ್ ರೆಡಿ ಇಲ್ಲ ಸರ್. ಈಗ ನೋಡವ್ವ ಏನಾಗ್ಬಿಡುತ್ತೆ ಇವತ್ತು ಹೆಣ್ಮಕ್ಳು, ಅಥವಾ ಇದೊಂಥರ ಮನೋರೋಗ. ಅಂದ್ರೆ ನಾಲ್ಕು ಕಾಸು ನಾವು ಸ್ವಂತ ದುಡಿತಾ ಇದ್ದೀವಿ ಇಂದಾಗ ನಾನು ಯಾರು ಇಲ್ಲಿದ್ರು ಬದುಕ್ತೀನಿ ಅನ್ನೋ ಧೈರ್ಯ ಬಂದ್ಬಿಡುತ್ತೆ. ಹೌದು ಸರ್. ಈಗ ಏನೂ ಇಲ್ದಾಗ ಮನೇಲಿ ಸುಮ್ಮನಿದ್ರಲ್ಲ, ಇವತ್ತು ಅದೇ ಆಗ್ತಿರೋದು ನೋಡಿ. ಒಬ್ಬ ಪುರುಷ ಒಬ್ಬ ದುಡಿದು ಎಲ್ಲರನ್ನೂ ಸಾಕ್ತಾನೆ,
ಅದೇ ಒಂದು ಹೆಣ್ಣು ದುಡಿಯೋಕೆ ಶುರು ಮಾಡ್ಬಿಟ್ಲೆ ಆಕೆ ಏನು ಅಂದ್ಕೊಂಡ್ಬಿಡ್ತಾಳೆ, ಗಂಡ ಇಲ್ಲಿ ಹೋದ್ರು ನಾನು ಬದುಕ್ತೀನಿ. ಅದೇ ಗಂಡ ದುಡಿಯೋ ಸಮಯದಲ್ಲಿ ನಾನು ದುಡಿತೀನಿ, ಇವಳಾದ್ರೆ ನನ್ಗೆ ಇನ್ನೊಬ್ಳು ಅಂತ ಅಂದ್ಬಿಟ್ರೆ ಸಂಸಾರ ಹಾಳಾಗುತ್ತೋ ಇಲ್ವೋ? ಗಂಡ ಮಾತ್ರ ಮಾಡಿದ್ರೆ ತಪ್ಪು, ಹೆಂಡತಿ ಮಾಡಿದ್ರೆ ಅದು ಹೇಗೆ ತಪ್ಪಾಗಲ್ಲ? ಹೆಣ್ಮಕ್ಳು ಏನ್ ಅಂದ್ಕೊಂಡ್ಬಿಡ್ತಾರೆ, 4 ಕಾಸು ದುಡಿದ ತಕ್ಷಣ ನಾನು ಎಲ್ಲಿ ಹೋದ್ರು ಬದುಕ್ತೀನಿ, ಈಗ ನಾನು ದುಡಿತಾ ಇದ್ದೀನಿ, ನನ್ನನ್ನು ನಾನು ನೋಡ್ಕೊಳ್ತಾ ಇದ್ದೀನಿ, ನಾನೀಗ ಯಾರನ್ನು ಬಿಟ್ಬೇಕಾದ್ರೂ ಬದುಕ್ತೀನಿ. ಒಂದು ಹೆಣ್ಣಿಗೆ ಈ ಅಹಂಕಾರ ಬಂದ್ರೆ ಅದು ಒಳ್ಳೇದಲ್ಲ, ಅದು ಅವಳಿಗೂ ಒಳ್ಳೇದಲ್ಲ, ಸಂಸಾರಕ್ಕೂ ಒಳ್ಳೇದಲ್ಲ. ನೋಡಿ, ಈಗ ಆಕೆಯ ಒಂದು ಬದಲಾವಣೆಯಿಂದ ಸಂಸಾರ ಎಲ್ಲಿಗೆ ಬಂದು ನಿಂತಿದೆ ಈಗ. ಹಾಗಾಗಿ ಇಲ್ಲಿ ದಯವಿಟ್ಟು ನಿನ್ನ ಮಗನಿಗೆ ಹೇಳಿ, ಆಯ್ತು ಕಣವ, ಅವ್ನು ನಿನ್ನ ಸೊಸೆಗೆ ಫೋನ್ ಮಾಡಕ್ಕೆ ಹೇಳಿ, ಆಯಿತು ಬೇರೆ ಮನೆ ಮಾಡ್ತೀನಿ, ಆದರೆ ಒಂದು ಕಂಡೀಷನ್ನು, ತಾಯಿಗೆ ನಾನು ಆಗಾಗ ತಾಯಿ ಹತ್ರ ಹೋಗ್ಬೇಕು, ನೋಡ್ಕೊಳ್ಬೇಕು, ನನ್ನ ಕರ್ತವ್ಯ ನಾನು ಮಾಡಬೇಕು, ಅದಕ್ಕೆ ನೀನು ಅಡ್ಡಿ ಬರಂಗಿಲ್ಲ. ಮತ್ತೆ ದುಡ್ದಿದ್ದನ್ನ ಅಲ್ಲಿ ಕೊಡೋದು ಇಲ್ಲ, ನಾನು ದುಡ್ದಿದ್ದು ನಿನಗೆ ತಂದು ಕೊಡ್ತೀನಿ, ನೀನು ದುಡ್ದಿದ್ದು ಇಬ್ರು ಗಂಡ ಹೆಂಡತಿ ಇರೋದು ಧರ್ಮ ಅರ್ಥ ಕಾಮ 3 ಗಂಟು ಹಾಕೋದು. ಯಾಕಂದ್ರೆ 1 ಗಂಟು ಧರ್ಮ, ಇನ್ನೊಂದು ಗಂಟು ಅರ್ಥ, ಇನ್ನೊಂದು ಗಂಟು ಕಾಮ. ಅಂದ್ರೆ ಅದು ಹಣದ ವಿಚಾರ ಆಗಿರ್ಬೋದು, ಧರ್ಮ ವಿಚಾರ ಆಗಿರ್ಬೋದು, ಕಾಮ ವಿಚಾರ, 3 ಇಬ್ರು ಒಟ್ಟಿಗೆ ಹಂಚ್ಕೊಳ್ತೀವಿ ಅನ್ನೋದಕ್ಕೆ 3 ಗಂಟೆ ಹಾಕಿರೋದು. ನಿನ್ ದುಡ್ಡು ನೀನ್ ನೋಡ್ಕೊ, ನನ್ ದುಡ್ಡು ನಾನು ನೋಡ್ಕೊಳ್ತೀನಿ, ಅದಕ್ಕೆ ಮದ್ವೆ ಯಾಕೆ ಹಾಕ್ಬೇಕು? ಸರ್ ಇದು ಹಿಂಗೆ ಆಗಿದೆ ಸರ್, ಸ್ವಲ್ಪ ನಮ್ ಸೊಸೆ ಸೊಸೆ ಬಿಡು, ಮಗ ಕೂಡ ನಾನು ತಗೊಳ್ಳೆ ಇದನ್ನ ಬೀರಲ್ಲಿ ಮಡ್ಗೆ, ನೆಕ್ಸ್ಟ್ ನಾನು ಕೇಳ್ದ ಕೊಡೆ ಅಂದ್ರೆ ಹೆಂಡತಿಯನ್ನು ಹಣದ ವಿಚಾರದಲ್ಲಿ ಇನ್ವಾಲ್ವ್ ಮಾಡ್ಕೊಬೇಕು. ಹೆಂಡತಿಗೆಲ್ಲ ಇದನ್ನ ಬಿಟ್ಕೊಡ್ಬಾರ್ದು, ಹೆಂಡತಿರ ಹತ್ರ ಇದನ್ನೆಲ್ಲ ಹೇಳ್ಬಾರ್ದು ಅಂದ್ಕೊಂಡು ನಾನು ತಂದಾಕ್ತೀನಿ ನೀನು ಸುಮ್ಮ ಮಾಡಾಕು ಅಂತ ಹೇಳ್ಬಾರ್ದು. ಗಂಡನೂ ಕೂಡ ತಗೊಳ್ಳೆ ಈ ದುಡ್ಡಲ್ಲಿ ಮಡ್ಗೆ, ನಾನು ಕೇಳ್ದ ಕೊಡೆ, ಚೀಟಿ ಕಟ್ಟಬೇಕು. ಹೆಂಡತಿಯನ್ನ ಅದಕ್ಕೆ ಇನ್ವಾಲ್ವ್ ಮಾಡ್ಕೊಳ್ಬೇಕು. ಹೆಂಡತಿ ತಾನು ದುಡ್ದಿದ್ದು ಗಂಡನಿಗೆ ಕೊಡಬೇಕು, ಗಂಡ ದುಡ್ದಿದ್ದು ಇಬ್ರು ತಿಂಗಳ ಕೊನೆಯಲ್ಲಿ ಕೂತ್ಕೊಳ್ಬೇಕು. ಇಷ್ಟಾಯ್ತು, ಇಷ್ಟು ಬಂತು, ಇಷ್ಟು ಅಂದ್ರೆ ಹೋಗು ಹಣ ಬಂದಿದ್ದು ಹೋಗಿದ್ದು ಇಬ್ಬರಿಗೂ ಗೊತ್ತಾದ್ರೆ ಅದು ಸಂಸಾರ, ಯಾರು ಒಬ್ರಿಗೆ ಗೊತ್ತಾದ್ರೆ ಅದು ಬ್ಯಾಚುಲರ್ ಜೀವನ. ಅದು ಹೌದಲ್ಲ? ಹೌದು ಸರ್. ಸಂಸಾರ ಅಂದ್ರೆ ಅದು ಹಾಗೆ ಇರ್ಬೇಕು. ಈಗ ನೀವೆಲ್ಲ ಹಾಗೆ ಬದುಕೊಂಡು ಬಂದವರಲ್ವಾ? ಮನೇಲಿ ಪೆಟ್ಟಿಗೆಯಲ್ಲಿ ಎಷ್ಟಿದೆ, ಜೀರಿಗೆ ಡಬ್ಬದಲ್ಲಿ ಎಷ್ಟಿದೆ, ಅದು ಗಂಡನಿಗೂ ಗೊತ್ತಿತ್ತು, ಹೆಂಡತಿಗೂ ಗೊತ್ತಿತ್ತು, ಇಬ್ಬರಿಗೂ ಗೊತ್ತಾದಾಗ ಅದು ಸಂಸಾರ. ಗಂಡಂಗೆ ಗೊತ್ತಿಲ್ದಂಗೆ ಹೆಂಡತಿ ಗೊತ್ತಿಲ್ದಂಗೆ ಗಂಡ ಮಾಡಿದ್ರೆ ಇಲ್ಲ. ಇವತ್ತಿನ ಕಾಲಕ್ಕೆ ಈ ಸಂಸಾರಗಳು ಕೆಟ್ಟು ಹೋಗ್ತಾ ಇರೋದು ಇದೇ ಕಾರಣಕ್ಕೆ. ಯಾಕಂದ್ರೆ ವೈಯಕ್ತಿಕವಾಗಿ ಹೆಂಡತಿ ಒಂದು ಚೀಟಿ ಹಾಕೊಳ್ಳೋದು, ಗಂಡ ಒಂದು ಚೀಟಿ ಹಾಕೊಳ್ಳೋದು, ಇದು ಸಂಸಾರ ಅಂದ್ರೆ ಹಂಗಲ್ಲ. ಏನು ಮಾಡಿದ್ರು ಒಟ್ಟಿಗೆ ಮಾಡ್ತೀವಿ ಅನ್ನೋದಕ್ಕೆ ಸಂಸಾರ. ಮಗನಿಗೆ ಇದೊಂದು ವಿಚಾರದಲ್ಲಿ ದಯವಿಟ್ಟು ತಾಯಿ ಒಂಚೂರು ತ್ಯಾಗ ಮಾಡು, ಏನೂ ಆಗಲ್ಲ. ನಿನ್ನ ಮಗನಿಗೆ ನೋಡಪ್ಪ, ಸರಿ ಆಯ್ತು, ನೀನು ಹೆಂಡತಿಗೆ ಬೇರೆ ಮನೆ ಮಾಡು, ಅದು ಚಿಕ್ಕ ಮನೆಯೇ ಆಗಲಿ ತೊಂದರೆ ಇಲ್ಲ, ಅವಳಿಗೆ ನನ್ನ ಜೊತೆ ಇರೋದಕ್ಕೆ ತೊಂದರೆ ಅನ್ನೋದಾದರೆ ಇದರಿಂದ ನಿಮ್ಮ ಸಂಸಾರ ಹಾಳಾಗೋದು ಬೇಡ. ನೀನು ಇಲ್ಲೊಂಚೂರು ದೊಡ್ಡತನ ತೋರು ತಾಯಿ, ಆಕೆಯೇ ಮಾನಸಿಕವಾಗಿ ಅಯ್ಯೋ ನನ್ನ ಅತ್ತೆಗೆ ನಾನು ದ್ರೋಹ ಮಾಡಿಬಿಟ್ನಲ್ಲ ಅನ್ನೋ ತಿದ್ದುಕೊಳ್ಳೋ ಒಂದು ದಿನ ಬರುತ್ತೆ. ನೀನು ಹಠ ಹಿಡಿದು ಅವಳು ಹಠ ಹಿಡಿದ್ರೆ ನಿನ್ನ ಮಗನ ಜೀವನ ಅದೇ ಅಥವಾ ಒಂದು ಬಾರ್ಗೆ ಹೋಗಿ ಕೂತ್ಕೊಳ್ಬೇಕಷ್ಟೇ. ಹೌದಲ್ಲವಾ? ಹೌದು ಸರ್. ಹಾಗಾಗಿ ನಮ್ಮನೇಲೆ ಗ್ರೌಂಡ್ ಫ್ಲೋರ್ ಒಂದು ಖಾಲಿ ಮಾಡ್ಕೊಡಿ, ಅಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ನನಗೆ ಏನೋ ಒಂಥರ ಮನಸ್ಸಿಗೆ ನೋವಾಕತ್ ಸರ್. ಈಗ ಒಂದೇ ಮನೆಯಲ್ಲಿ 2 ಒಲೆ ಹಚ್ಚೋ ಹಂತಕ್ಕೆ ಬಂದ್ಬಿಟ್ಟಿದಾವ್ ಕಣವ ಸಂಸಾರ. ದಯವಿಟ್ಟು ಹೇಳ್ತೀನಿ, ದೂರ ಎಲ್ಲೋ ಅಂತ ಹೇಳಿಲ್ಲ ಪುಣ್ಯ, ಗ್ರೌಂಡ್ ಫ್ಲೋರ್ ಅಂತ ಹೇಳಿದಾರಲ್ವಾ, ನಿನಗೆ ಟೈಮ್ ಊಟ ಬರುತ್ತೆ. ಅರ್ಥ ಆಯ್ತಲ್ಲ? ಅಟ್ಲೀಸ್ಟ್ ಅಷ್ಟ ತ್ಯಾಗಕ್ಕಾದ್ರೂ ನೀನ್ ತಯಾರಾಗವ. ಹೌದು, ಅದು ನೋವೇ ನನಗೆ ಗೊತ್ತು, ಆದ್ರೆ ದಾರಿ ಇಲ್ವಲ್ಲ. ಹಠಮಾರಿಗಳ ಹತ್ರ ಏನ್ ಮಾಡ್ತೀಯ ನೀನೀಗ? ಸ್ವಲ್ಪ ದಯವಿಟ್ಟು ನಿನ್ನ ಮಗನ ಬದುಕು ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಆ ಹೆಣ್ಣು, ಯಾಕಂದ್ರೆ ನನಗೆ ಬೇರೆ ಮನೆ ಮಾಡಿ ಇದು ಒಂದು ರೀತಿ ಸಮಸ್ಯೆ, ಅದು ಬೇರೆ ಪುರುಷನ ಸಹವಾಸಕ್ಕೆ ಬಿತ್ತು ಅಂದ್ಕೊಳ್ಳಿ, ಅದು ಆಮೇಲೆ ಬೇರೆ ಸಮಸ್ಯೆ ಆಗ್ಬಿಡುತ್ತೆ ಆಮೇಲೆ. ಅಂದ್ರೆ ಈಗ ಏನ್ ಹಾಕಿ ಕೇಳ್ತಿದ್ದಾಳೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಅವೆಲ್ಲ. ಯಾಕಂದ್ರೆ ನಾನು 1000 ಕತೆ ಕೇಳಿರೋನಾಗ ಹೇಳ್ತಾ ಇದ್ದೀನಿ ಕಣಮ್ಮ. ಹೌದು ಸರ್, ನಾನು ತುಂಬಾ ದಿನದ ಕೇಳ್ತಾ ಇದ್ದೀನಿ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರ ಕೆಳಗಡೆ ಮನೇಲಾದ್ರೂ ಇರ್ಲಿ, ಬಲಗಡೆ ಮನೇಲಾದ್ರೂ ಇರ್ಲಿ, ಎಡಗಡೆ ಒಟ್ಟಿನ ನಿನ್ನ ಹತ್ರ ಇರೋಕೆ ಆಕೆಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಎಲ್ಲರೂ ನಮ್ಮನ್ನ ಇಷ್ಟಪಡಬೇಕು ಅಂತ ಏನಿಲ್ಲವ. ದಯವಿಟ್ಟು ನೀನ್ ಟೈಮ್ ಊಟ ನೋಡ್ಕೊ ಅಷ್ಟೇ. ಯಾರ ಜೊತೆ ಇರ್ಲಿ, ಜೊತೆ ಬಿಡ್ಲಿ, ನಿನ್ನ ಮಾತ್ರೆ ನುಂಗು, ಊಟ ಮಾಡು, ನೆಮ್ಮದಿಯಾಗಿ. ಭಗವಂತ ಎಲ್ಲ ಅವ್ರನ್ನೊಂಚೂರು ಚೆನ್ನಾಗಿಡಪ್ಪ ಅಷ್ಟೇ.
ಅಯ್ಯೋ ನನ್ನ ಮನೆ ಸೊಸೆ ಮಗ ಕೆಳಗಡೆ ನಾನು ಮೇಲೆ ಸಮಾಜ ಏನನ್ನುತ್ತೆ ಸಂಬಂಧಿಕ. ಈಗ ಅವರೆಲ್ಲ ಕಿತ್ತೋಗಿರೋದನ್ನ ಸರಿ ಮಾಡ್ಲಿಕ್ಕೆ ಅವ್ರು ಯಾರು ಬರಲ್ಲ. ಅಂಡ್ ನಿನ್ನ ಮನೇದು ಮಾತ್ರ ಅಲ್ಲ, ಅವ್ರ ಮನೆ ತೂತುಗಳು 1000 ಇದಾವೆ, ಬಟ್ ಅವ್ರು ನಿನಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ಈಗ ಸೊಸೆ ಶುರುವಿನಲ್ಲಿ ಇದೊಂಚೂರು ಇನ್ನು ಶುರುವಿನಲ್ಲಿ ಇದೆ, ಈಗಲೇ ಸರಿ ಮಾಡ್ಕೊಂಬಿಡ. ಆಮೇಲೆ ಅದು ಇನ್ಯಾವುದೋ ಸಹವಾಸಕ್ಕೆ ಬೀಳೋದು, ಆಮೇಲೆ ಇನ್ನು ನರಕ ಆಗ್ಬಿಡುತ್ತದು. ಹಾಗಾಗಿ ಏನು ಮಾಡ್ತೀರಾ ಅಂದರೆ ಅವರನ್ನು ಕೆಳಗಡೆನೋ ಮೇಲ್ಗಡೆನೋ ಒಟ್ಟಂಗೆ ನೀನು ಸಪ್ರೇಟ್ ಇರೋವ, ತೊಂದರೆ ಇಲ್ಲ. ಬಟ್ ಏನಂದ್ರೆ ಮಗ ನಿನ್ನ ಪರ ಇದ್ದಾನಲ್ಲ, ಅಥವಾ ಮಗ ಇನ್ನೂ ನಿನ್ಗೆ ಆಗು ಹೋಗುಗಳನ್ನು ನೋಡ್ಕೊಳ್ತಾನಲ್ಲ, ಅದು ನಿನ್ನ ಪುಣ್ಯ. ಈಗ ಮೊದಲನೇ ಕಾಲರ್ ಒಬ್ರು ಫೋನ್ ಮಾಡಿದ್ರು, ಕೇಳಿಸ್ಕೊಂಡ್ರ? ಸರ್ ಕೇಳಿಸ್ಕೊಂಡೆ. ಕೈ ಮಾಡೋ ಮಟ್ಟಕ್ಕೆ ಮಕ್ಕಳು ಆಸ್ತಿ ನನ್ನ ಹೆಸರಿಗೆ ಬರ್ಕೊಡು ಅಂತ ತಾಯಿಗೆ ಒಡೆಯೋದು, ಸೊಸೆ ಮಗ ಸೇರಿ ಕುತಂತ್ರ ಮಾಡಿ ತಾಯಿ ಕಣ್ಣೀರ್ ಹಾಕ್ತಾರೆ. ಆ ಸ್ಥಿತಿ ಬಂದಿಲ್ಲವ ನಿನ್ಗೆ, ಅರ್ಥ ಆಯ್ತಲ್ವಾ? ಸರ್ ನನಗೂ ಈ ಮನೆ ಬಿಟ್ಕೊಟ್ರೆ ನನ್ ಮನಸ್ಸಲ್ಲಿ ಇದು ಒಂದ್ ಐತೆ, ನನ್ ಮಗನ ಹತ್ರ ಈ ಮನಿನ ನನಗೆ ಅಗ್ರಿಮೆಂಟ್ ಮಾಡ್ಕೊಡು. ಕೇಳಿದಾರ? ಕೇಳ್ತಾಳಂತ ನನ್ ಮನಸ್ಸಲ್ಲಿ ಐತೆ. ಅರೇ ನಿನ್ನ ಮಗ ಏನ್ ದಡ್ನ ನೋಡುವ, ನಿನ್ನ ಮಗನಿಗೂ ನಾನು ಅದನ್ನೇ ಹೇಳೋದು. ಈ ವಿಚಾರದಲ್ಲಿ ನಿನ್ನ ಸೊಸೆ ಹೇಳ್ದಂಗೆ ಇದೊಂದು ವಿಚಾರದಲ್ಲಿ ಕೇಳಿ ಅಂತ ಹೇಳ್ತೇನೆ. ಅದೊಂದು ಮೀರಿ ಇನ್ನೂ ಏನೋ ಆಟ ಮಾಡ್ತಾರೆ ಅಂದ್ರೆ ಬೇಡವೇ ಬೇಡ. ಅದು ನನ್ನ ಹೆಸರಿಗೆ ಬರೆದು ಬಿಡು, ನಿನ್ನ ತಾಯಿನ ಆಚೆ ಕಳಿಸ್ಬಿಡು, ಈ ಮಟ್ಟಕ್ಕೆ ಬಂತು ಅಂದ್ರೆ ಅದು ಬೇಡವೇ ಬೇಡ. ನನ್ ಮನ್ಸು ಅಂತ ಸರ್, ಬೇಡ, ಹಂಗಾಗಲ್ಲ. ಹಂಗಾಗೋ ಪರಿಸ್ಥಿತಿ ಬಂದ್ರೆ ನಿನ್ನ ಮಗ ಆಕೆಯನ್ನೇ ತ್ಯಜಿಸ್ಲಿ, ಆ ಮನೆಯನ್ನು ನಿನ್ನನ್ನು ತ್ಯಜಿಸೋದು ಧರ್ಮ ಅಲ್ಲ. ನಿನ್ನ ಮಗನಿಗೆ ಆ ಧರ್ಮದ ಬಗ್ಗೆ ಅರಿವಿದೆ. ನೀನೇ ತೀರಾ ಮುಂದೆ ಏನೇನೋ ಆಲೋಚನೆ ಮಾಡಿ ದುಃಖ ತಂದುಕೊಂಡು ರೋಗ ತಂದ್ಕೊಂಬೇಡವ. ಈಗಲೇ ಮೈ ತುಂಬ ರೋಗಗಳಿದ್ದಾವೆ, ಹೌದಲ್ಲ? ಅರ್ಥ ಆಯ್ತಲ್ಲವಾ? ನಿನ್ ಸೊಸೆ ಕೇಳ್ಬಿಡ್ತಾಳೆ. ಈ ಕಣ್ಣು ಮುಂದೆ ಏನ್ ಸಮಸ್ಯೆ ಇದೆ ಆ ಪರಿಹಾರದ ಕಡೆ ಗಮನ ಕೊಡಿ. ಇಲ್ಲಿಗೆ ಬಂದಾಗ ಈಗ ಬಾಡಿಗೆ ಕೇಳಳೆ, ಸಪರೇಟ್ ಇರೋ ಕೇಳಳೆ, ಆಮೇಲೆ ಮನೇನೆ ಕೇಳ್ತಾಳೆ, ಆಮೇಲೆ ಅದು ಕೇಳ್ತಾಳೆ, ಇದಕ್ಕೆ ಆಕೆ ಇನ್ನೂ ಕೇಳಿಲ್ಲ ತಾನೇ, ಹೌದಲ್ಲ? ಅಲ್ಲ, ನನ್ ಮಗನ ಆತರ ಮಾಡಿ ಇವನ್ನ ಹೊರಗೆ ಹಾಕ್ಬಿಟ್ಟು ನೀನ್ ಮನೆ ಮಾಡಿದ್ರೆ ನನ್ನ ಹತ್ರ ಬಾ, ಇಲ್ಲಂದ್ರೆ ಬರಬೇಡ ಅನ್ನೋ ತರ ಇದ್ದಾಳೆ ಸರ್. ಅದಕ್ಕೆ ನಾನು ಮುಂದ ಇಲ್ಲ, ನಾನು ಹೇಳ್ತೀನಿ, ಬಾಡಿಗೆ ಇನ್ನೊಂದು ಬೇರೆ ನಿನ್ನ ತಾಯಿಯಿಂದ ನಾವು ಸಪರೇಟ್ ಇರೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿರೋ ಕಾರಣಕ್ಕೆ ನಾನು ಈ ಪರಿಹಾರ ಹೇಳಿದ್ದೀನಿ ಹೊರತು ನಿನ್ನ ತಾಯಿ ಹೊರಗಡೆ ಹಾಕಿ ನೀನು ಹಂಗ ಇನ್ನೊಂದು ಮನೆ ಮಾಡು ಈ ಹಂತಕ್ಕೆ ಅಂದ್ರೆ ಆ ಹೆಣ್ಣು ಬೇಡವೇ ಬೇಡ. ಅಂಥದ್ದೇನು ಪರಿಸ್ಥಿತಿ ಬಂದ್ರೆ ಆಮೇಲೆ ಫೋನ್ ಮಾಡವ. ಬಟ್ ನಾನು ಹೇಳ್ತೀನಿ ಅಂಥದ್ದು ಬರಲ್ಲ, ಆ ಮಟ್ಟಕ್ಕೆ ಅದು ಬರಲ್ಲ. ನಾನು ಹೇಳ್ದಂಗೆ ಆ ಕೆಳಗಡೆ ಮನೇನೋ ಅಥವಾ ಬೇರೆ ಮನೇನೋ ನಿನ್ನ ಮಗನಿಗೆ ಒಂಚೂರು ಆಕೆ ಕಡೆ ಹೋಗ್ಲಿಕ್ಕೆ ಫ್ರೀ ಬಿಡು. ಅವ್ರ ಸಂಸಾರ ಸರಿ ಹೋಗ್ಲಿ. ಕೋಳಿ ಕುಯ್ದ್ರೆ ಸರಿ ಹೋಗುತ್ತೆ, ಏನು ಆಗಲ್ಲ. ಮಗನ ಮಾತಾಡ್ತಾನಂತೆ. ಕೊಡವ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಬಹಳ ಚೆನ್ನಾಗಿದ್ದೀನಪ್ಪ. ನನಗೆ ಬಹಳ ಖುಷಿ ಆಯ್ತು ನಿಮ್ಮ ತಾಯಿ ಪಕ್ಕನೆ ಕೂತು ನಿಮ್ಮ ತಾಯಿ ದುಃಖವನ್ನ ಕೇಳ್ತಾ ಇದ್ದೀರಲ್ಲ. ಅವ್ರು ನಿಮ್ ಪ್ರೋಗ್ರಾಮ್ ಡೈಲಿ ಕೇಳ್ತಾ ಇರ್ತಾರೆ ಸರ್. ಮನೇಲಿ ಒಂದ್ ಕೆಲಸ ಮಾಡ್ಕೊಂಡು ನಿಮ್ ಪ್ರೋಗ್ರಾಮ್ ನಾನು ಕೇಳಿಸ್ಕೊಂಡಿರ್ತಾರೆ ಅವರು. ನೋಡೋದ್ರಿಂದ ಒಂಚೂರು ಇನ್ನು ನನ್ನ ಮಕ್ಕ ಅವ್ರಿಗೂ ರೆಫರ್ ಮಾಡ್ತಾರೆ, ಕೇಳು ನಿನಗೂ ಮೈಂಡ್ ಫ್ರೀ ಆಗುತ್ತೆ, ಏನೋ ಒಂದು ರಿಲ್ಯಾಕ್ಸ್ ಆಗುತ್ತೆ ಅಂತೆಲ್ಲ. ಇದು ನೀವು ಇವತ್ತು ಮಾತ್ರ ಕೇಳ್ತಾ ಇರೋದಾ? ನಾನು ಕೇಳ್ತಾ ಇರ್ತೀನಿ ಸರ್. ಓಕೆ, ನೀವು ಆಗ ಕೇಳ್ತೀರಾ? ಆಗ ಕೇಳ್ತಾ ಇರ್ತೀನಿ. ಓಕೆ ಓಕೆ ಸರ್, ಇದು ಇಷ್ಟೊತ್ತು ನಮ್ಮ ಅಮ್ಮ ಮಾತಾಡಿದ್ರು, ನಾನು 3 ಘಟನೆಗಳು ಹೇಳ್ತೀನಿ ಸರ್. ಅದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಬಟ್ ನಾನೀಗ ನಿಮ್ಮ ತಾಯಿಗೆ ಏನು ಹೇಳಿದೆ ಅದ್ರ ಬಗ್ಗೆ ಕೇಳಿಸ್ತಾ? ಕೇಳಿಸ್ಕೊಂಡೆ ಸರ್. ಹೇಳಪ್ಪ ಬೇಗ ಬೇಗ. ಸರ್, ಇದು ಮದುವೆ ಆಗಿ 1 3 ತಿಂಗಳ ಏನೋ ಕೆಲಸ ಇಸ್ಕೊಟ್ಟೆ, ಅದೇನೋ ಚಿಕ್ಕ ಜಗಳ ಮಾಡ್ಕೊಂಡು ಅವ್ರ ಅಮ್ಮ ಮನೆ ಕೂತ್ಕೊಂಡು 1 3 ತಿಂಗಳು ಬರ್ಲಿಲ್ಲ. ಆಮೇಲೆ ದೊಡ್ಡವನ್ನೆಲ್ಲ ಕರ್ಕೊಂಡು ಹೋಗಿ ಪಂಚಾಯತಿ ಮಾಡಿಸಿ ಕರ್ಕೊಂಡ್ ಬಂದೆ. ಸೆಕೆಂಡ್ ಟೈಮ್ ಏನೋ ಇನ್ನೊಂದ್ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಮತ್ತೆ ಅವ್ರ ಅಮ್ಮ ಮನೆಗೆ ಹೋದ್ಲು, ಅದೊಂದ್ 2 ತಿಂಗಳು ಬರ್ಲಿಲ್ಲ. ಮತ್ತೆ 3ನೇ ಸಲ ಅವ್ರ ಅಮ್ಮ ಮನೆಗೆ ಹೋದ್ಲು. ಅವ್ರ ಅಮ್ಮ ಮನೆಗೆ ಹೋದಾಗ ಏನಾಯ್ತು ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ ಅವಳನ್ನ, ಬಾ ಮನೆಗೆ ಅಂತ ಕರೆಯನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದ್ ವಾರ 2 ವಾರ ಕೈಗೆ ಸಿಗ್ತಾ ಇರ್ಲಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಅವ್ರಿಗೂ ಮಾಡ್ತಿದ್ದೆ, ಅವ್ರ ಅಪ್ಪ ಅಮ್ಮಂಗ್ ಫೋನ್ ಮಾಡ್ತಾ ಇದ್ದೆ, ಅವ್ರು ಯಾರು ಫೋನೇ ತೆಗೀತಾ ಇರ್ಲಿಲ್ಲ. ಒಂದಿನ ಏನಾಯ್ತು ಅಂದ್ರೆ, ಒಂದು ದೇವಸ್ಥಾನ ಹತ್ರ ಯಾವ್ದೋ ಹುಡುಗನ್ ಜೊತೆ ನಿಂತ್ಕೊಂಡ್ ಮಾತಾಡ್ತಾ ಇದ್ಲು. ನನಗೆ ಆ ವಿಷಯ ಗೊತ್ತಾಯ್ತು. ಏನೋ 5 ನಿಮಿಷ 10 ನಿಮಿಷ ಮಾತಾಡ್ತಿರ್ಲಿಲ್ಲ, ಹತ್ತತ್ರ 1 ಅವರ್ ಇಂದ ಮಾತಾಡ್ತಾನೆ ಇದ್ದಾಳೆ. ನಾನು ಹೋದೆ ದೇವಸ್ಥಾನ ಹತ್ರ.
ನಾನು ಅಷ್ಟು ಫೋನ್ ಮಾಡ್ತಾ ಇದೀನಿ, ಮೆಸೇಜ್ ಮಾಡ್ತಾ ಇದೀನಿ, ಒಂದ್ ವಾರ ಎರಡು ವಾರದಿಂದ ನನಗೆ ಟೈಮ್ ಕೊಡಕ್ ಆಗ್ತಿಲ್ಲ, ನಿನಗೆ ಇಲ್ಲಿ ಯಾವಂದ ಜೊತೆ ನಿಂತ್ಕೊಂಡ್ ಮಾತಾಡ್ತಿದ್ಯಲ್ಲ ನೀನು ಅಂತ ನನ್ ಕ್ವಶನ್ ಮಾಡಿದೆ. ಸ್ವಲ್ಪ ರೋಡಲ್ಲೆಲ್ಲ ಜಗಳ ಆಯ್ತು ಸರ್, ಇದೊಂದು ಘಟನೆ. ಅವ್ಳು ಕೇಳಿದಕ್ಕೆ ಇಲ್ಲ ನೀನ್ ನನ್ನ ಫ್ರೆಂಡ್ ಅಂತ ಹೇಳ್ತಾಳೆ. ಆಯ್ತು, ಫ್ರೆಂಡ್ ಹತ್ರ ಅಂದ್ರೆ ಅವ್ರ ಸೀನಿಯರ್ ಫ್ರೆಂಡ್ ಅಂತೆ. ಒಂದ್ಸಲ ಫ್ರೆಂಡ್ ಅಂತಾಳೆ, ಇನ್ನೊಂದ್ಸಲ ಕೇಳಿದ್ರೆ ಇಲ್ಲ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ದು ನಮ್ಮ ಹಳೆ ಕಾಲೇಜ್ ಸೀನಿಯರ್ ಅಂತ ಹೇಳ್ತಾಳೆ. ಸ್ವಲ್ಪ ಬೈದಲ್ಲಿ ಹೇಳಿದ್ಲೋ ಇಲ್ಲ ಏತ್ರ ಹೇಳಿದ್ರೆ ಗೊತ್ತಿಲ್ಲ. ಇದೊಂದ್ ಘಟನೆ. ಇನ್ನೊಂದೇನು ಅಂದ್ರೆ, ಆಯ್ತು ನೀನ್ ನಮ್ ಮನೆಗ್ ಬರಕ್ ರೆಡಿ ಇಲ್ವಾ, ಆಯ್ತು ನಾನೇ ನಿಮ್ ಮನೆಗ್ ಹೋಗೋದು ಬರೋದು ಮಾಡ್ತೀನಿ ಅಂತಾನು ಆಯ್ತು ಮಾತುಕತೆ. ದೊಡ್ಡವ್ರ ಪ್ರಕಾರ ದೊಡ್ಡವರೆಲ್ಲ ಕೂರ್ಸಿ ಮಾತಾಡಿದಾಗ ಸರಿ ಆಯ್ತು ಅಂತ ನಮ್ಮ ಮಾವ ಅವ್ರು ಹೇಳಿದ್ರಂತ, ಸರಿ ಮಾವ ಆಯ್ತು ಒಪ್ಕೊಂತೀನಿ ಅಂತ ಹೇಳಿ ನಾನು ಅವ್ರ ಮನೆಗ್ ಹೋಗೋದು ಬರೋದು ಮಾಡ್ತಿದ್ದೆ. ಸಡನ್ ಆಗಿ ಏನಾಯ್ತು ಅಂದ್ರೆ, ಅವ್ರ ಬಾಡಿಗೆ ಮನೇಲಿ ಇರೋದಲ್ವಾ, ನಮ್ಮ ಮನೇಲಿ ನಮ್ಮ ಅಪ್ಪ ಒಬ್ರೆ ದುಡಿಯೋದು. ನೀನು ಈ ಕಡೆ ನೀನು ನಮ್ಮ ಮನೆ ಹೋಗೋದು ಬರೋದು ಮಾಡಿದ್ರೆ ಸ್ವಲ್ಪ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗುತ್ತೆ, ಒಂದ್ ಕೆಲ್ಸ ಮಾಡು ನೀನು ಸ್ವಲ್ಪ ಶೇರಿಂಗ್ ಮಾಡ್ಕೋ, ತಿಂಗಳು ಒಂದ್ 5,000 ಕೊಡು ಅಂತ ಕೇಳಿದ್ರು ನನ್ನ ವೈಫ್. ನನ್ಗೆ ಓಕೆ, ಏನೋ ಅವ್ರ ಮನೇಲಿ ಏನೋ ಕಷ್ಟ ಇದೆ ಕೇಳ್ತಿದ್ದಾರೆ, ಓಕೆ ಅದೊಂಥರ. ಬಟ್ ಇನ್ನೊಂದ್ ಸಲ ನನ್ಗೆ ಇಷ್ಟ ಆಗ್ಲಿಲ್ಲ ಅವ್ರು ಕೇಳಿದ್ದು. ಓಕೆನಾ ಸರ್? ಸರಿ, ಇದೊಂದು ಘಟನೆ. ಇನ್ನೊಂದು ರೀಸೆಂಟ್ ಆಗಿ ಅವ್ರ ಅಮ್ಮ ಫೋನ್ ಮಾಡಿದ್ರು ನನ್ಗೆ. ಫೋನ್ ಮಾಡ್ಬಿಟ್ಟು ನೋಡಪ್ಪ, ಇದ್ ಕಡೆ ನೀನು ಬೇರೆ ಮನೆ ಮಾಡಕ್ ರೆಡಿ ಇಲ್ಲ, ಇದ್ ಕಡೆ ಅವಳು ಬರಕ್ ರೆಡಿ ಇಲ್ಲ, ಅಂದ್ರೆ ಇಬ್ರು ಸೇರಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡಿವೋರ್ಸ್ ತಗೊಳ್ಳೋಣ ಅಂತ ಮಾತಾಡಿದ್ದಾರೆ ಒಂದ್ ವಾರದಿಂದ. ಇಷ್ಟೇ ಸರ್. ನಾನು ತುಂಬಾ ಸಲ ತಲೆ ಬಾಗಿಸ್ಬಿಟ್ಟಿದೀನಿ, ಲೆಕ್ಕನೇ ಇಲ್ಲ. ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆಲ್ಲ ಬೇರೆ ಮನೆ ಮಾಡಿದ್ರೆ ಲೆಕ್ಕನೇ ಇಲ್ಲ ಯಾವ್ದಕ್ಕೂ. ಈಗ ನೀವು ಬೇರೆ ಮನೆ ಮಾಡಿದ್ರೆ ಆಕೆ ಬರ್ತಾಳ? ಸರ್, ಇದು ಬೇರೆ ಮನೆ ಮಾಡೋ ಪ್ಲಾನ್ ಎಷ್ಟು ದಿನ ಇರ್ಲಿಲ್ಲ. ಸುಮ್ನೆ ಸಣ್ಣಪಟ್ಟ ಜಗಳ ಮಾಡ್ಕೊಂಡು ಹೋಗೋಳು ಕುತ್ಕೊಳ್ಳೋಳು ಅವ್ರ ಅಮ್ಮ ಮನೇಲಿ. ಈಗ 4-5 ತಿಂಗಳಿಂದ ಈ ಕತೆ ಸ್ಟಾರ್ಟ್ ಆಗಿದೆ, ಬೇರೆ ಮನೆ ಮಾಡ್ಬೇಕು ಅಂತ. ಸರಿನಪ್ಪ, ಈಗ ನಾನು ಹೇಳೋದು ನನ್ನ ಶಕ್ತಿಯಿಂದ, ನನ್ನ ಜ್ಞಾನದಿಂದ, ನನ್ನ ತಿಳುವಳಿಕೆಯಿಂದ ಹೇಳೋದಾದ್ರೆ ಇದೊಂದು ವಿಚಾರದಲ್ಲಿ ಭಾಗಪ್ಪ. ಅರ್ಥ ಆಯ್ತಲ್ಲಯ್ಯ? ಅದು ನಿಮ್ಮ ಮನೆ ಕೆಳಗಡೆನೆ ಮಾಡ್ತಿರೋ ಎಲ್ಲಿ ಮಾಡ್ತಿರೋ, ಆದರೆ ತಾಯಿ ವಿಚಾರದಲ್ಲಿ ಪರವಾಗಿಲ್ಲ, ಇಡೀ ಜನ್ಮ ಬ್ರಹ್ಮಚಾರಿಯಾಗಿ ಕಳೆದು ಬಿಡೋಣ. ತಾಯಿ ವಿಚಾರದಲ್ಲಿ ನೀನು ಅವರನ್ನು ಅರ್ಧಕ್ಕೆ ಬಿಡಬಾರ್ದು. ನೋಡಪ್ಪ, ಆಕೆಗೆ ತೀರಾ ಸತ್ಯ ಹೇಳಬೇಕಂದ್ರೆ ಆಕೆಗೆ ನಿನ್ನಂಥವ್ರು 100 ಜನ. ಹೌದು. ತಾಯಿಗೆ ನಿನ್ನಂಥವನೊಬ್ಬನೇ ಮಗ. ನಾವೆಲ್ಲ ಅಮ್ಮ ನನ್ನ ಮಗ ಅಂತ ಅಂದ್ಕೊಳಮ್ಮ ಅಂತ ಹೇಳ್ಬೋದು, ಆದ್ರೆ ಮಗ ಆಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಇದೊಂದು ಬಾರಿ ಏನಾಗ್ಬಿಡುತ್ತೆ, ದೂರ ಇದ್ದಷ್ಟು ಅವರು ಒಂದಷ್ಟು ಆಲೋಚನೆ ಮಾಡ್ತಾರೆ, ನೀವೊಂದಷ್ಟು ಮಾಡ್ತೀರಾ. ಅಂದ್ರೆ ನಿಮ್ಮ ನಡುವೆ ಅಂತರ ಹೆಚ್ಚಾದಷ್ಟು ಅವ್ರವ್ರದೇ ಆಲೋಚನೆಗಳನ್ನೇ ಸತ್ಯ ಅಂದ್ಕೊಂಡ್ಬಿಡ್ತಾರೆ. ಅವ್ರು ಅಲ್ಲಿ ಸತ್ಯ ಅಂದ್ಕೊಳ್ತಾರೆ, ನೀವು ಇಲ್ಲಿ ಏನೋ ಅಂದ್ಕೊಂಡು ನೀವು ಅದನ್ನ ಸತ್ಯ ಅಂದ್. ಬಟ್ ಜೊತೆಗಿದ್ದಾಗ ಕೂಗಾಟವೋ ಅರಿಚಾಟವೋ. ಅದಕ್ಕೆ ನಮ್ಮಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಏನೇ ಆದ್ರೂ ಮಾತಾಡ್ತಾರಿ. ಯಾಕಂದ್ರೆ ಮಾತಾಡೋದು ನಿಲ್ಸ್ಬಿಟ್ರೆ ಅಲ್ಲಿ ಪರಿಹಾರದ ಬಾಗ್ಲೆ ಮುಚ್ಚಿದಂಗ ಅದು. ಅರ್ಥ ಆಯ್ತಲ್ಲಪ್ಪ? ನಿಮ್ ತಾಯಿನೂ ಸಿದ್ಧರಿದ್ದಾರೆ, ಅಲ್ಲೇ ಕೆಳಗಡೆನೆ ಮನೆ ಮಾಡಿಕೊಂಡು ಹೆಂಡತಿ ಜೊತೆ ಇರು. ತಾಯಿ ಬಿಟ್ಟಿರೋದು ಸ್ವಲ್ಪ ಕಷ್ಟ ಆಗಬಹುದು, ಆದ್ರೆ ಇದೊಂದು ಸ್ವಲ್ಪ ಇದೊಂದು ಬ್ಯಾಡ್ ಟೈಮ್ ಅಂತ ಇರುತ್ತೆ. ಇದು ಸರ್, ನಾನು ಆಲ್ಮೋಸ್ಟ್ ತುಂಬಾ ಸಲ ತಲೆ ಬಾಗಿಸಿದೀನಿ, ಒಂದು ಲೆಕ್ಕನಿಲ್ಲ ಸರ್. ಬಟ್ ಇಷ್ಟ್ರ ಮೇಲೂ ಮತ್ತೆ ನಾನು ತಲೆ ಬಾಗಿಸ್ಬೇಕ ಅವಳಿಗೆ? ಇದೊಂದು ವಿಚಾರ. ಯಾಕಂದ್ರೆ ಬಾಡಿಗೆ ಮನೆ ಮಾಡ್ಕೊಂಡಾದ ಮೇಲೆ ಅವ್ರ ಮನೆ ಹೇಳ್ಕೊಡೋಕೆ ಅವ್ರ ಹತ್ರ ಇರಲ್ಲ, ನಿನ್ನ ಹತ್ರ ಇರ್ತಾರೆ. ಒಳ್ಳೇದು ಕೆಟ್ಟದೆಲ್ಲ ನಿನ್ನ ಮುಂದೆ ನಡೀತವೆ, ನಿನ್ನ ಹಿಡಿತದಲ್ಲಿ ಇರುತ್ತದು. ಅದನ್ನು ಮೀರಿಯೂ ಮತ್ತೇನೋ ಹಠ ಇಟ್ಕೊಂಡ್ರು, ತಾಯಿಯಿಂದ ದೂರ ಇರಬೇಕು, ತಾಯಿಗೆ ನೀನು ಏನು ಕೊಡಬಾರ್ದು ಅಥವಾ ಅದು ಇದು ತೀರಾ ಅಮಾನವೀಯ ಮಟ್ಟಕ್ಕೆ ಹೋಯ್ತು ಅಂದಾಗ ಅವ್ರು ಹೇಳೋದಲ್ಲ, ನೀನೇ ಅದನ್ನು ದೂರ ಮಾಡಿಕೊಳ್ಬೇಕು. ಬಟ್ ಇದೊಂದು ಬಾಡಿಗೆ ಮನೆದೊಂದು ಮಾಡ್ದೇನೆ ಒಂದೇ ಸತಿ ಡೈವರ್ಸ್ ಹೋದ್ರೆ ಅದು ಧರ್ಮ ಒಳ್ಳೇದಲ್ಲ, ಅದು ನನ್ನ ಪ್ರಕಾರ. ಡೈವರ್ಸ್ ಅಂದ್ರೆ ನಾನ್ ಕರೆಯೋಷ್ಟು ಕರೆದೆ, ಆಮೇಲೆ ನನಗೆ ಎಂಟಿ ಬೇಕು, ಬಂದ್ ಮನೆಗ್ ಬಾ ಅಂತ ಒಂದು ನೋಟಿಸ್ ಕಳಿಸ್ತೆ ಅಷ್ಟೇ ಲಾಯರ್ ಕಡೆಯಿಂದ. ಅವ್ರು ಅದಕ್ಕೆ ಬರ್ತೀನಿ ಬರಲ್ಲ ಅಂತ ರಿಪ್ಲೈ ಮಾಡಿಲ್ಲ. ಅದನ್ ಬಿಟ್ಬಿಟ್ಟು ನನ್ ಗಂಡ ದಿನ ಕುಡ್ಕೊಂಬಂದ್ ಹೊಡಿತಾನೆ, ನನಗೆ ಅವನ ಜೊತೆ ಇರೋ ಬರ ಸುಮ್ನೆ ಆಳು ಮುಳು ಹಾಕಿ ಮತ್ತೆ ನೋಟಿಸ್ ರಿಪ್ಲೈ ಕೊಟ್ರು ನನಗೆ. ಈಗ ಹಿರಿಯರನ್ನೆಲ್ಲ ಒಂದ್ಸಲಿ ನೋಡಪ್ಪ, ಇನ್ನೊಂದ್ಸಲಿ ಸೇರಿಸಿ ನಿನ್ನ ವಿಚಾರ ಮುಂದಿಡು. ಏನು, ನಾನು ಬೇರೆ ಮನೆ ಮಾಡ್ತಿದ್ದೀನಿ,
ಮತ್ತೆ ಹಣಕಾಸು ವಿಚಾರದಲ್ಲಿ ನಾನು ದುಡಿಯೋದು ಅವಳಿಗೆ ಕೊಡ್ತೀನಿ, ಅವಳು ದುಡಿಯೋದು ನನಗೆ ಕೊಡು, ಇಬ್ಬರು ಕೂತು ಅದನ್ನ, ಯಾಕಂದ್ರೆ ಹಣಕಾಸಿನ ನಿಮ್ಮ ಅಮ್ಮಂಗೆ ಹೇಳ್ಬೇಕಾದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನೀನು ಹೆಂಡತಿ ಗೊತ್ತಿಲ್ದಂಗೆ ನೀನು ದುಡಿಯೋದನ್ನ ನಾನು ಮನೆಗೆ ತಂದು ಹಾಕ್ತೀನಿ, ನೀನು ಹಣದ್ದೇನು ಕೇಳಂಗಿಲ್ಲ ಅಂತ ನೀನು ಹೇಳಂಗಿಲ್ಲ. ನೀನು ಹಂಗೆ ಹೇಳೋದಾದ್ರೆ ಮದುವೆ ಯಾಕಾದೆ? ಬ್ಯಾಚುಲರ್ ಆಗಿರ್ಬೋದು ಇಲ್ತಲ್ಲಪ್ಪ. ನಿನ್ನ ಗಂಡ ಹೆಂಡತಿಯಿಂದಾಗ ತಗೊಳ್ಳೆ ಈ ತಿಂಗಳದ್ದು ಇಷ್ಟು ಬಂತು, ಇಷ್ಟು ಕರೆಂಟ್ ಬಿಲ್ ಕಟ್ಟು, ಇಷ್ಟು ನೀರು ಬಿಲ್ ಕಟ್ಟು, ಇನ್ನು ಮಿಕ್ಕಿದಲ್ಲಿ ಮಾಡ್ಕು, ಅವ್ರಿಗೆ ಯಾರಿಗೋ ಕೊಡಬೇಕು ಅಂದರೆ ಇವೆಲ್ಲ ಒಂಥರ ಮದುವೆ ಮನೆಯಲ್ಲಿ ಅದು ಇದು ಅಂತ ಓಡಾಡ್ತಿರ್ತಾರಲ್ಲ, ಹಂಗೆ ಸಂಸಾರದಲ್ಲಿ ಹಂಗಿರ್ಬೇಕು. ಒಬ್ಬರನ್ನ ಬಿಟ್ಟು ಅವಳಿಗೇನು ಗೊತ್ತಿಲ್ಲ ನೀನು ಮಾಡ್ತೀಯ, ನಿನಗೇನು ಗೊತ್ತಿಲ್ಲ ಅವಳು ಮಾಡ್ತಾಳೆ ಅಂದ್ರೆ ಕಡೆಗೆ ಒಂದು ದಿವಸ ಎಲ್ಲ ಬ್ಲಾಸ್ಟ್ ಆಗ್ತವೆ, ಅವಾಗ ಸಂಸಾರಗಳು ಕಿತ್ತು ಹೋಗ್ತವೆ. ಇದೊಂದು ಮಾಡು, ನಿನ್ನ ಸಂಸಾರ ಸರಿ ಹೋಗೇ ಹೋಗುತ್ತೆ. ಅದನ್ನು ಮೀರಿಯೋ ಹೊಸಾದೇನೋ ಉಟ್ಕೊಳ್ತು ಅಂದಾಗ ಬಾ, ಆಮೇಲೆ ನಿರ್ಧಾರ ತಗೊಳ್ಳೋಣ. ಬಟ್ ಈಗ ನಾನು ನಿಮ್ಮನ್ನು ದ್ವಂದ್ವಕ್ಕೆ ಗೊಂದಲಕ್ಕೆ ಈಡು ಮಾಡಲ್ಲ. ಹೌದು, ತಲೆ ಬಾಗಿ ಇದೊಂದು ಬಾರಿ ಹೌದವ್ವ ನಾನು ಬೇರೆ ಮನೆ ಮಾಡ್ತೀನಿ ಬಾ, ಇದಾದ ಮೇಲೆ. ಯಾಕಂದರೆ ಇಲ್ಲಿ ಸೋಲ್ತಾ ಇರೋದಿದೆಯಲ್ಲಪ್ಪ, ಯಾವುದೋ ಶತ್ರು ಮುಂದು ಅಲ್ಲ ಅಥವಾ ಯಾರೋ ಹೊರಗಡೆಯವ್ರ ಮುಂದಲ್ಲ, ಇದು ನಿಮ್ಮ ಸಂಸಾರ. ಯಾಕಂದರೆ ಬಿಡೋದೇನೋ ಸುಲಭ, ಡೈವರ್ಸ್ ಕೊಡೋದೇನೋ ಸುಲಭ, ಈ ಅನಂತರ ಬರೋವೆಲ್ಲ ಹಂಗೆ ಇರ್ತವೆ ಅಂತ ಏನಿಲ್ಲ. ಈ ಘಟನೆಯನ್ನು ಇಟ್ಕೊಂಡು ಇಡೀ ಜೀವನ ಅಳಿಸ್ತಾರೆ ನಿನ್ನನ್ನು. ಬಿಟ್ಬಿಡೋದೇನೋ 1 ನಿಮಿಷದ ಕೆಲಸ, ಹೌದಲ್ಲ? ಹೌದು ಸರ್. ಹಾಗಾಗಿ ಒಂದೇ ಬಾರಿ ಸೋತು ಬಿಟ್ಟಿದ್ದೀನಿ ಸರ್, ಗಂಡ ಹೆಂಡತಿ ಆಯಿತು, ನನಗೆ ಅರ್ಥ ಆಗುತ್ತೆ ನೀನು ಸೋತಿದ್ದೀಯ, ನಿನಗೆ ನೋವಿದೆ, ಇದೊಂದು ಬಾರಿ ಆಯಿತು ಮನೆ ಮಾಡ್ತೀನಿ. ತಾಯಿ ವಿಚಾರದಲ್ಲೂ ನನಗೆ ನೀನು ತಾಯಿಗೆ ಹಂಗನ್ನೋದು ಹಿಂಗನ್ನೋದು ಇದೆಲ್ಲ ಹಿರಿಯರ ಸಮ್ಮುಖದಲ್ಲಿ ಆಗಲಿ, ಆಗಿಬಿಟ್ಟು ಒಂದು ಬಾಡಿಗೆ ಮನೆ ಕರ್ಕೊಂಡು ಬಾ. ಅವಾಗ ಯಾವಾಗಾದ್ರೂ ಸಾಧ್ಯ ಹೋದ್ರೆ ನನ್ನ ಜೊತೆ ಒಮ್ಮೆ ಮಾತಾಡಿಸು. ಅರ್ಥ ಆಯ್ತಲ್ಲಪ್ಪ? ಹಂಗೆ ಕರ್ಕೊಂಡು ಬಂದಾಗ ಅಥವಾ ಬಾಡಿಗೆ ಮನೆ ಎಲ್ಲ ಆದ್ಮೇಲೆ ಸಾಧ್ಯ ಹೋದ್ರೆ ಕರ್ಕೊಂಡೇ ಬಾ ಅಥವಾ ಮಾತಾಡಿಸು ಸರ್. ಆಮೇಲೆ ಇನ್ನೊಂದು, ಅವ್ರು ಆಲ್ರೆಡಿ ಅವ್ರ ಲಾಯರ್ ಕಡೆಯಿಂದ ನಮ್ ಲಾಯರ್ಗೆ ಮಾತಾಡಿದ್ದಾರೆ ಸರ್. ಒಂದ್ 5 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ. 5 ಲಕ್ಷ ಕೊಟ್ರೆ ನಾವು ಡಿವೋರ್ಸ್ ಕೊಡಕ್ ರೆಡಿ ಇದೀವಿ ಅಂತಾನು ಮಾತುಕತೆ ಆಗಿದೆ ಸರ್. ನೋಡಪ್ಪ, ನಾನು ಹೇಳಿರೋ ಪ್ರಸ್ತಾಪವನ್ನ ನೀನು ಅವ್ರ ಮುಂದೆ ಇಡು. ಡೈವರ್ಸ್ ಅನ್ನೋ ವಿಚಾರ ಬೇಡ, ಈಗ ನಾವು ಬೇರೆ ಮನೆ ಮಾಡ್ತೀವಿ, ಬದುಕೋಣ ಒಟ್ಟಾಗಿ ಅಂತ ನೀ ಪ್ರಸ್ತಾಪವನ್ನು ಧರ್ಮಯುತವಾಗಿ ಅವ್ರ ಮುಂದಿಡು. ಅದೊಂದು ಮೀಡಿಯೋ ನನ್ನ ಪ್ರಕಾರ ಈಗ ನೀನು ಬಾಡಿಗೆ ಮನೆ ಮಾಡ್ತೀನಿ ಅಂದ್ರೆ ಅವ್ರು ಬರ್ತಾರೋ ಇಲ್ವೋ? ಬರ್ತಾರೆ ಸರ್. ಒಟ್ನಲ್ಲಿ ಬೇರೆ ಮನೆ ಮಾಡಿದ್ರೆ ಬರ್ತೀನಿ, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ. ಬರ್ತಾರೆ, ಬಂದೇ ಬರ್ತಾರೆ. ಇದೊಂದು ಮಾಡಪ್ಪ, ಹಳೇದ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ಬದುಕಾಗಲ್ಲ ಬಿಟ್ಟು. ಯಾಕಂದ್ರೆ 100 ಕತೆ ಕೇಳಿರೋ ನಾ ಹೇಳ್ತಾ ಇದ್ದೀನಪ್ಪ. ಒಂದಾಗೋದು ಎಷ್ಟು ಪ್ರೀತಿಯಿಂದ ಆಗ್ತೀವೋ, ದೂರ ಆಗಬೇಕು ಆದಾಗಲೂ ಅಷ್ಟೇ ಪ್ರೀತಿಯಿಂದ ಆಗ್ಬಿಡ್ಬೇಕಂತೆ. ದ್ವೇಷ ಇಟ್ಕೊಂಡು ಎಂತ ಜಿಂಬಾಡಿನೇ ಇರ್ಲಿ ಸರ್, ಮಧ್ಯರಾತ್ರಿ ಬಂದು ಯಾರನ್ನೋ ಕರ್ಕೊಂಬಂದು ತಲೆ ಮೇಲೆ ಕಲ್ಲ ತಕ್ರೆ ಜಿಂಬಾಡಿ ತಗೊಂಡು ಏನ್ ಮಾಡ್ತೀರಾ? ಜೀವನದಲ್ಲಿ ಈ ಹಗೆತನ ಇಟ್ಕೊಂಡು ದ್ವೇಷ ಇಟ್ಕೊಂಡು ಅವಳು ಸರಿ ಇಲ್ವಾ, ನಮ್ಗೆ ಬಿಟ್ಬಿಡ್ಬೇಕು. ಅದನ್ನು ಬಿಟ್ಟು ನಾವು ಹೇಳ್ಕೊಂಡು ತಿರುಗಾಡಿ ಅದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಇದೊಂದು ಬಾರಿ ಹೋಗಿ ಹಿರಿಯರನ್ನ ಕರ್ಕೊಂಡು ಹೋಗಿ ಮನೆ ಮಾಡ್ತೀವಿ ಇನ್ನಿ, ನಿಮ್ಮ ತಾಯಿಗೂ ಸ್ಪಷ್ಟವಾಗಿ ಹೇಳಿರಿ, ಅಮ್ಮ ನಾನೀಗ ಮನೆ ಮಾಡ್ತೀನಿ ಅಂದ್ರೆ ಅದರ ಅರ್ಥ ನಿನಗೆ ನೋವು ಕೊಡಬೇಕು ಅಂತ ಅಲ್ಲ. ಏನೋ ಇದೊಂದು ಬಾರಿ ಸೋಲ್ತಾ ಇದ್ದೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಕಷ್ಟನೋ ಸುಖನೋ ಒಟ್ಟಿಗೆ ಇರೋಣ. ಹೀಗೆ ನಿಮ್ಮ ಅಮ್ಮನಿಗೂ ಇದು ಗೊತ್ತಿರೋದ್ರಿಂದ ಆಕೆನೂ ಏನು ಬೇಜಾರು ಮಾಡ್ಕೊಡಲ್ಲ. ಇದೊಂದು ಕೈ ಹಾಕಪ್ಪ, ನಿನಗೆ ಒಳ್ಳೇದಾಗುತ್ತೆ. ಸರಿ ಸರ್. ಅದನ್ನು ಮೀರಿ ಏನೋ ಆಮೇಲೆ ಏನಾಯ್ತು ಅಂತ ನನಗೊಮ್ಮೆ ಯಾವಾಗಾದ್ರೂ ಫೋನ್ ಮಾಡಿಯೋ ಮೆಸೇಜ್ ಮಾಡಿಯೋ ತಿಳಿಸಪ್ಪ. ನಮ್ಮಮ್ಮ ಹೇಳ್ತಿರ್ತಾರೆ ಒಂದ್ಸಲ ಮೀಟ್ ಮಾಡ್ಬೇಕಂತ, ಒಂದ್ಸಲ ಕರ್ಕೊಂಡ್ ಬರ್ತೀನಿ ಸರ್. ಆಯ್ತು, ಇದೆಲ್ಲ ಆದ್ಮೇಲೆ ಏನಾಯ್ತು ಅದ್ರ ಮೇಲೆ ನೀನು ನನ್ನನ್ನು ಒಂದ್ಸಲಿ ಭೇಟಿ ಆಗಪ್ಪ. ಆರೋಗ್ಯ ಚೆನ್ನಾಗಿ ನೋಡ್ಕೊ, ನಗ್ನಗ್ತಾ ಇರು, ಪರವಾಗಿಲ್ಲ. ಈ ಜಗತ್ತಲ್ಲಿ ಎಂತೆಂತ ನೀಚರೇ ಬದುಕ್ತಾವ್ರೆ, ನೀನ್ ದುಃಖ ಪಡ್ಕೊಂಡು ಕೂತ್ಕೊಳ್ಬೇಡಪ್ಪ. ಟೈಮ್ ಊಟ ಮಾಡು, ಅಮ್ಮನ ಜೊತೆ ಇರು, ಖುಷಿ ಪಡು, ಅಮ್ಮನ ಮಡ್ಲಲ್ಲಿ ಮಲ್ಕು, ನಗು, ಅಳು, ಫೈನ್. ಯಾರು ಬೆಳಗ್ಗೆ ಯಾರು ಶವವಾಗಿ ಮನೆ ಮುಂದೆ ಮಲಗಿರ್ತಾರೋ ಗೊತ್ತಿಲ್ವಲ್ಲಯ್ಯ? ಹೌದಲ್ಲಪ್ಪ? ಹೌದು ಸರ್. ಅವು ಅಷ್ಟೊಂದು ಮೆರೆದಾಡು ಆಕೆನೂ 100 ವರ್ಷ 1000 ವರ್ಷ ಬದುಕ್ತಾರೆ ಅಂತ ಇಲ್ಲ, ಅಥವಾ ಧರ್ಮದಲ್ಲಿರೋ ನಾವು 1000 ವರ್ಷ ಇರ್ತೀವಿ ಅಂತ ಇಲ್ಲ. ಧರ್ಮೋ ಅಧರ್ಮೋ, ಸಾವಿಗೆ ಕಾಲನಿಗೆ ಅದೆಲ್ಲ ಬೇಕಿಲ್ಲ. ಏನಂದ್ರೆ
ಇರೋ ತನಕ ನಾವಿನ್ಯಾರಿಗೂ ನೋವು ಕೊಡಲಿಲ್ಲ ಅನ್ನೋ ತೃಪ್ತಿ ಇಟ್ಕೊಂಡು ಚಟ್ಟದ ಮೇಲೆ ಮಲ್ಕೊಂಡು ಹೋಗ್ಬೇಕಂತೆ. ಸಾಯೋ ಕಡೆ ಸಮಯದಲ್ಲಿ ಅಯ್ಯೋ ನಾನು ಎಲ್ಲರೂ ಅಳಿಸ್ಬಿಟ್ಟೆ, ನನಗೆ ನರಕ ಲೋಕದಲ್ಲಿ ಏನು ಶಿಕ್ಷೆ ಕಾದಿದೆಯೋ ಅನ್ನೋ ಭಯದಲ್ಲಿ ಹೋಗಬಾರ್ದು ನಾವು. ಆಕೆ ನಿಮಗೇನು ಮಾಡಿದ್ಲು ಅದು ಆಕೆ ಪಾಲಿನ ಆಕೆ ಅಕೌಂಟಿಗೆ ಹೋಗೋ ಪಾಪ, ಅದು ನಿಮಗೆ ಸೇರಿದ್ದಲ್ಲ. ಬಟ್ ನೀವು ಆಕೆಗೇನಾದರೂ ದ್ರೋಹ ಅಥವಾ ಬೇರೆ ಯಾರಿಗೂ ದ್ರೋಹ ಮಾಡಿದರೆ ಆ ದ್ರೋಹಕ್ಕೆ ಒಳಗಾದವನು ಕಣ್ಣೀರು ಹಾಕ್ತಾನಲ್ಲ, ಅದು ಅವನಿಗೆ ಈ ಲೋಕದಲ್ಲಿ ಅವನಿಗೆ ಅದು ದುಃಖ ಇರ್ಬೋದು. ಬಟ್ ಅವನು ನೋವಿಗೆ ಒಳಗಾದವನಿಗೆ ಸತ್ತ ಮೇಲೆ ಅವನಿಗೆ ಸ್ವರ್ಗನೇ ಇದೆ. ಬಟ್ ಈ ಮೋಸ ಮಾಡಿ ಈ ಲೋಕದಲ್ಲಿ ನಿಮಗೆ ಸುಖ ಇರ್ಬೋದು, ಬಟ್ ಸತ್ತ ಮೇಲೆ ನೀವು ಅಲ್ಲಿ ನರಕ. ಹೌದಲ್ಲ? ಹಾಗಾಗಿ ಇಲ್ಲಿ ನಿಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ, ಧರ್ಮದಲ್ಲೇ ಇದ್ದೀರಾ. ಇದೊಂದು ವಿಚಾರದಲ್ಲಿ ನೋಡಿ ಮುಂದೆ ಹೋಗಿ ನಿಮ್ಗೆ ಒಳ್ಳೇದಾಗಲಿ. ಕಳ್ಕೊಳ್ಳೋದು ಸುಲಭನಪ್ಪ, ಕೊಟ್ಬಿಡ ಡೈವರ್ಸ್ ಕೊಟ್ಬಿಡ ಅಂಟವಳು ಯಾಕೋ ಅಂತ ಅನ್ಬೋದು. ಆದರೆ ಅದು ಒಂದು ಗಂಡಿನ ಜೀವನದಲ್ಲಿ ಹೆಣ್ಣು, ಹೆಣ್ಣಿನ ಜೀವನದಲ್ಲಿ ಗಂಡು, ಒಮ್ಮೆ 3 ಗಂಟು ಅಂತ ಆದಮೇಲೆ ಬಿಡು ಹೆಣ್ಣಿಗೇನು ಬರೋಣ ಸಿಗ್ತಾರೆ, ಸಿಗೋರು ಹೆಂಗಿರ್ತಾರೆ ಅಂದರೆ ಮೊದಲನೇ ಮದುವೆನೇ ಉಳಿಸ್ಕೊಳ್ಳೋಕ್ಕಾಗದವು ನನ್ನನ್ನು ಉಳಿಸ್ಕೊಂಡು ಅವಳು ಓಡಿಸಿದ್ಗೆ ತಾನೇ ನೀನು ಇಲ್ಲಿಗೆ ಬಂದಿರೋದು ಅಂತಾರ. ಮೇಲೆ ಏನು ಮಾಡ್ತೀಯ? ಈ ಎಳ್ನೇರ್ದು ಕತೆ ಕೇಳಿಲ್ಲ ನೀನಿನ್ನು. ಹಾಗಾಗಿ ಮೊದಲನೇದನ್ನೇ ಅದು ಪ್ಯಾಚ್ ಹಾಕ್ತೀಯೋ, ಸ್ಟಿಕ್ಕರ್ ಹಾಕ್ತೀಯೋ, ಈ ವೈರ್ಗಳು ಜೋಡಿಸ್ತಾರಲ್ಲ ಹಂಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಕೆತ್ತೋಗುತ್ತೋ ಅಲ್ಲಿ ಜೋಡಿಸ್ಕೊಂಬಿಡ್ಬೇಕು. ಇಲ್ಲ ನಾನು ಬೇರೆದ್ಗೆ ಹೋಯ್ತೀನಿ ಅಂದ್ರೆ ಕಷ್ಟ. ಇದೊಂದು ಮಾಡಪ್ಪ, ಹಿರಿಯರನ್ನ ಕರ್ಕೊಂಡು ಹೋಗು, ಮನೆ ಮಾಡಿಗೆ ಮಾಡ್ತೀನಿ ಅಂತ ಸೋಲು ಪರವಾಗಿಲ್ಲ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಅವ್ರದ್ದೇ ದಾರಿಯಲ್ಲಿ ಹೋಗಿ ಅವ್ರನ್ನ ನಿಮ್ಮ ಹಿಡಿತಕ್ಕೆ ತಗೊಳ್ಬೇಕು. ಶುಭವಾಗಲಿ. ಮೀನು ಹಿಡಿಬೇಕಾದ್ರೆ ಮೀನಿಗೆ ಬೇಕಾಗಿರುವುದನ್ನು ಗಾಳಕ್ಕೆ ಚುಚ್ಚಿ ಆ ಮೀನನ್ನು ಹಿಡ್ಕೊಳ್ತಾರೆ. ಹೌದಲ್ಲ? ನೋಡಿ, ಮೀನಿಗೆ ಬೇಕಾಗಿರುವುದನ್ನು ಆಸೆ ತೋರಿಸಿನೇ ಕರ್ಕೊಬೇಕು. ಎಲ್ಲ ಬನ್ನಿ ದಡಕ್ಕೆ ಬನ್ನಿ ನಾನು ಹಿಡಿಬೇಕು ಅಂದ್ರೆ ಬರ್ತವೆ, ಇಲ್ಲ ಬರಲ್ಲ. ಕಳ್ಳರನ್ನ ಹಿಡಿಬೇಕು ಅಂದ್ರೆ ಕಳ್ಳರ ವೇಷದಲ್ಲೇ ಹೋಯ್ತಾರೆ ಪೊಲೀಸ್ನವ್ರು ಕೆಲವೊಮ್ಮೆ. ಹಂಗೆ ಕೆಲವೊಮ್ಮೆ ಅವ್ರದೇ ದಾರಿಲಿ ಹೋಗಿ ಹಿಡಿಬೇಕೇ ಹೊರತು ಪೊಲೀಸ್ ಡ್ರೆಸ್ಸಲ್ಲಿ ಹೋದ್ರೆ ಕಳ್ಳರಿಗೇನು ಅವ್ರೇನು ದಡ್ರ ಕಳ್ಳರು ಅಲ್ವಾ? ಈಗ ಇಸ್ಪೀಟ್ ಅಡ್ಡೆಗಳ ಮೇಲೆ ದಾಳಿ ಮಾಡ್ಬೇಕಂದ್ರೆ ಪೊಲೀಸ್ ಡ್ರೆಸ್ಸಲ್ಲಿ ಹೋದ್ರೆ ಪೊಲೀಸ್ ದೂರದಲ್ಲಿ ಬರ್ತಾವನೆ ಅಂದ್ರೆ ಎಲ್ಲ ಓಡ್ತಾರೆ. ಇಸ್ಪೀಟ್ ಆಡೋಂತರನೇ ಹೋದ್ರೇನೆ ಹಿಡ್ಕೊಳಕ್ ಸಾಧ್ಯ. ಹೌದಲ್ಲ? ಇಲ್ಲೂ ಹಂಗೆ ಒಂದು ಆಯ್ತು ಕಣವ, ಆಯ್ತು ನೀನು ಹಿಂಗೆ ಹೋಗಿ ನಮ್ಮ ಹಿಡಿತಕ್ಕೆ ತಗೊಳ್ಬೇಕೆ ಹೊರತು ಹಂಗೆ ಹಿಂಗೆ ಅಂದ್ರೆ ಆಗಲ್ಲ. ಸರಿ ಆಯಿತು, ನಾನು ಹೇಳಿದ್ದ ದಾರಿಲಿ ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಅದಾದಮೇಲೆ ಏನಾಗುತ್ತೋ ಆಮೇಲೆ ನಿರ್ಧಾರ ಮಾಡೋಣ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಓಕೆ ಸರ್, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಒಳ್ಳೇದು. ಶುಭವಾಗಲಿ. ಥ್ಯಾಂಕ್ ಯು. ಒಳ್ಳೇದಪ್ಪ. ಸ್ನೇಹಿತರೆ ನೋಡಿ, ಇಲ್ಲಿ ಹೆಣ್ಮಕ್ಳು ತಪ್ಪೋ ಇವ್ರ ತಪ್ಪೋ, ನಾನು ಯಾರನ್ನೂ ತಪ್ಪು ಅಂತ ಹೇಳಲಿಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಆದರೆ ಒಂದಂತೂ ಹೇಳಬಲ್ಲೆ, ಅತ್ತೆಯನ್ನ ಸೊಸೆಯಾದವರು ತಾಯಿ ಅನ್ಕೊಬೇಕು, ಸೊಸೆಯನ್ನ ಅತ್ತೆಯಾದವರು ಮಗಳು ಅಂದ್ಕೊಳ್ಬೇಕು. ಅಂಡ್ 4 ಕಾಸು ದುಡಿದ ತಕ್ಷಣ ನಾನು ಸ್ವತಂತ್ರಳು, ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಭಾವನೆಗೆ ಯಾರೂ ಬರಬಾರ್ದು. ಒಳ್ಳೇದಲ್ಲ ಅದು. ಒಳ್ಳೇದಾಗ್ಲವ. ನಿಮ್ಮನೆ ಸಮಸ್ಯೆ ಬೇಗ ಬಗೆಹರಿದು ಕಡೆಗಾಲದಲ್ಲಿ ಮಗ ಮೊಮ್ಮಕ್ಕಳು ಸೊಸೆ ಎಲ್ಲರ ಜೊತೆ ಚೆನ್ನಾಗಿರೋ ಭಾಗ್ಯ ನಿನಗೆ ದೊರಕಲವ. ಶುಭವಾಗಲಿ.